ಒಂದು ಶೂಟಿಂಗ್ ಟೈಮಲ್ಲಿ ಅಲ್ಲಿ ಸ್ಥಳೀಯರು ಬಂದು ಏನೋ ಒಂದು ಸಣ್ಣ ಕಿರಿಕ್ ಮಾಡಿದರು. ಲಾಂಗ್ ವೆಲ್ ಇಟ್ಕೊಂಡು ಬಂದ ಒಂದು ಹಿಂಗೆ ಹಾಕಿದ್ರೆ ಇವತ್ತು ಇಲ್ಲ. ನಾನು ನೆನೆಸ್ಕೊಳ್ತೇನೆ, ನಾನು ಅದು ನನಗೆ ಆ ಟೈಮಲ್ಲಿ ಕೊರಗಜ್ಜೆ ಉಳಿಸಿರೋದು. ಅದೇ ಕೆಲವು ಕಡೆ ಎಲ್ಲೋ ಅಸ್ಪೃಶ್ಯತೆ ಇದೆ ಅಂತಂದ್ರೆ ಹಂಗೇನೆ. ಇವರು ಊಟ ಮಾಡಿದ್ದನ್ನ ಬಿಸಾಕಿದ ಎಂಜಲ್ ಎಲೆಯನ್ನು ಇವ್ರು ತಿನ್ಬೇಕು. ಡೈರೆಕ್ಟರ್ ತಮಗೆ ತಾವೇ ಬುದ್ಧಿವಂತರು ಅಂತಿರ್ತಾರೆ ಕೆಲವರು. ರಾಜ್ಕುಮಾರ್ ಸರ್ ನಮ್ಮನ್ನ ಜನಗಳನ್ನ ಅಭಿಮಾನಿ ದೇವರು ಅಂತ ಹೇಳ್ತಾರೆ. ನಾವು ದೇವರನ್ನ ಅಲ್ಲಿ ಕಾಣ್ಬೋದು. ಇಷ್ಟಕ್ಕೂ ಸುಧೀರ್ ಅವರು ಲೆಫ್ಟ್ ರೈಟ್ ನೀವು ಪ್ರಶ್ನೆಗಳನ್ನು ಮಾಡದೆ ಹೋದ್ರೆ ನಾವು ಒಂಥರ ನಮ್ಮ ತನ್ನ ಕಳ್ಕೊಳ್ತೇವೆ. ಒಂಥರ ನಮ್ಮ ಮನುಷ್ಯ ಇದ್ದು ಸತ್ತ ಅಂತ. ಇಷ್ಟು ಬ್ರಿಡ್ಜ್ ಮೂವಿ ಕಲಾತ್ಮಕ ಸಿನಿಮಾಗಳು ಹೋಗ್ತಾರ ಅಥವಾ ಕಮರ್ಷಿಯಲ್ಲಾಗೂ ಮಾಡ್ತಾರ. ಎರಡು ಬಂದ್ಮೇಲೆ ತಾನೆ ಎರಡು ಸಿನಿಮಾ, ಅದಕ್ಕಿಂತ ಎರಡು ಸಿನಿಮಾ ಮಾಡ್ತೀವಂತ ಅಂದ್ರೆ ಅವಾರ್ಡ್ ಏನಾಗಿದೆ ಅಂದ್ರೆ ಕೊಂಡ್ಕೊಳ್ಳೋ ತರ ಆಗಿದೆ ಈಗ. ಲೈಕ್ ಅವ್ರನ್ನ ನೀವು ತರಬೇಕಂದ್ರೆ ಹೆಂಗ್ ಒಪ್ಸಿದಿರಿ? ಬಟ್ ಅವರನ್ನ ಮೂಡಿಗೆ ತರಿಸಿ ಮಾಡಿಸೋದುಂಟಲ್ಲ, ಅದು ಇಟ್ಸ್ ಎ ಬಿಗ್ ಟಾಸ್ಕ್. ಈ ತರದ ಸಿನಿಮಾ ಮಾಡುವಾಗ ಒಂದಿಷ್ಟು ಘಟನೆಗಳು ಕೂಡ ಸಂಭವಿಸ್ತವೆ. ಇವತ್ತಿಗೆ ಗೊತ್ತಿಲ್ಲ ಏನದು ಸ್ಪೀಡ್ ಬಂದು ನನ್ನನ್ನು ಪುಷ್ ಮಾಡಿತ್ತು ಅಂತ. ನಾನು ಹೀಗೆ ಫ್ಲೈ ಆಗಿ ಒಂದು ಅರ್ಧ ಫ್ರಲಾಂಗ್ ಈಗ ಹೋಗಿ ಬಿದ್ದುಬಿಟ್ಟೆ. ಸೊ ಈ ತರದ ಸಿನಿಮಾಗಳಿಗೆ ಗೀತೆಗಳು ಯಾವ ರೀತಿ ಇರ್ತವೆ, ಹೇಗೆ ಅಂತ? ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪೊದಕುಳಿ ಅಂತ ಒಂದು ಲೈನ್ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಾಡುವ ಮತ್ತು ನೋಡುವ ಸಿನಿಮಾಗಳು ಬರ್ತಾ ಇವೆ. ಸೊ ಆ ಸಾಲಿಗೆ ಮತ್ತೊಂದು ಸಿನಿಮಾ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಒಬ್ಬ ಅಪ್ಪಟ ಕನ್ನಡದ ನಿರ್ದೇಶಕರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಇಷ್ಟರಲ್ಲೇ ನಿಮ್ಮ ಮುಂದೆ ಬರುತ್ತೆ. ಸೊ ಅದು ಯಾವ ಸಿನಿಮಾ ಏನು ಅಂಥೇಳಿ ಅವ್ರ ಹತ್ರನೇ ಕೇಳೋಣ. ಸೊ ಇಷ್ಟಕ್ಕೂ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ಅವ್ರನ್ನ ಲೇಖಕರು ಅನ್ಬೇಕೋ, ಸಾಹಿತಿ ಅನ್ಬೇಕೋ, ಅಥವಾ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕೃತರು ಅಂತ ಅನ್ಬೋದು, ಅಥವಾ ಪ್ರಶಸ್ತಿ ವಿಜೇತರು, ಸಾಕಷ್ಟು ಪ್ರಶಸ್ತಿಗೂ ಕೂಡ ಭಾಜನ ಆಗಿರುವಂಥವ್ರು. ಈಗ ಕನ್ನಡದಲ್ಲಿ ಒಂದು ಬಹುದೊಡ್ಡ ನಿರೀಕ್ಷೆಯ ಸಿನಿಮಾವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವರ ಹಾದಿ ಬೇರೆಯೇ ಇದೆ. ಅವರ ಜರ್ನಿ ಬಗ್ಗೆ ಮಾತಾಡೋಣ, ಅವರ ಸಿನಿಮಾ ಪಯಣದ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ. ಸೊ ಅವರು ಬೇರೆ ಯಾರಲ್ಲ, ಸುಧೀರ್ ಅತ್ತಾವರ್. ಸುಧೀರ್ ಅತ್ತಾವರ್ ಅಂದ ತಕ್ಷಣ ನಿಮಗೆ ಬಹುಶಃ ನೆನಪಾಗ್ಬೋದು ಮರಳಿ ಮರೆಯಾಗಿ ಈ ಹಾಡು ಯಾರಿಗೆ ಕೂಡ ಕೇಳಿದ ಎಲ್ರಿಗೂ ಗೊತ್ತು. ಸೊ ಅಂತಹ ಸುಮಧುರವಾದಂಥ ಸಾಹಿತ್ಯವನ್ನು ಕಟ್ಟಿಕೊಟ್ಟು ಎಲ್ಲರ ಬಾಯಲ್ಲೂ ಗುನುಗುವಂತಹ ಒಂದು ಗೀತೆನ ರಚಿಸಿಕೊಟ್ಟಂತಹ ಸುಧೀರ್ ಅತ್ತಾವರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರ ಮುಂದಿನ ಪ್ರಾಜೆಕ್ಟ್ಗಳು ಏನೆಲ್ಲ ಇದೆ, ಸೊ ಯಾವೆಲ್ಲ ಸಿನಿಮಾಗಳು ಅವ್ರ ಕೈಯಲ್ಲಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಮತ್ತು ಹೇಗೆ ನಡೀತಾ ಇದೆ ಲೈಫು? ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಯೋಚನೆ ಈಗ ಲೈಫ್ ಅಂತ ಕೇಳಿದಾಗ ಈಗ ನೆನಪು ಬಂತು. ಅದು ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ, ಆ ಥರ ಹೋಗ್ತಾ ಇದೆ. ಅದೇ ಲೈಫು ಅಲ್ವಾ? ಇರ್ಬೋದು ಅಂದರೆ ಅದೇ ಲೈಕ್ ಬಿಕಾಸ್ ನಮ್ಮ ಒಂಥರ ಏನು ಜೀವನನೇ ಸಿನಿಮಾಕ್ಕೆ ಲೈಕ್ ಮುಡುಪಾಗಿರೋದು ಇಡೋದು ಥರ ಅಲ್ಲೇ ನಾವು ಜೀವನವನ್ನು ಕಂಡುಕೊಂಡಿದ್ದೇವೆ. ಅದರಿಂದ ಅಲ್ಲಿ ಕೆಲಸಗಳು ನಡೀತಾ ಇರುವಾಗ ಆಬ್ವಿಯಸ್ಲಿ ಲೈಫಿನ ಬಗ್ಗೆ ಬೇರೆ ಯೋಚನೆ ಬರೋಲ್ಲ. ಬಟ್ ಹ್ಯಾಪಿ. ಎಸ್ ಸರ್. ಫಸ್ಟಿಂದ ಬಂದ್ಬಿಡ್ತೀನಿ. ಬಹಳಷ್ಟು ಜನಗಳಿಗೆ ಸುಧೀರ್ ಅತ್ತಾವರ್ ಇಂಡಸ್ಟ್ರಿ ಜನಗಳಿಗೆ ಗೊತ್ತು, ಅಂದರೆ ಸಿನಿಮಾ ಪೀಪಲ್ಗೆ ಸುಧೀರ್ ಅತ್ತಾವರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ, ಅಥವಾ ಸಿನಿಮಾ ಪತ್ರಕರ್ತರಿಗೆ ಗೊತ್ತು. ಸುಧೀರ್ ಅಂದರೆ ಗೊತ್ತಾಗುತ್ತೆ, ಸುಧೀರ್ ಅತ್ತಾವರ್ ಅಂದರೆ ಅವರು ಗೊತ್ತಾಗುತ್ತೆ. ಯಾಕಂದರೆ ನೇರ ನುಡಿಯೋ ವ್ಯಕ್ತಿತ್ವದವರು, ನೇರವಾಗಿ ಮಾತಾಡ್ತೀರಾ, ಜಾಸ್ತಿ ಜನ ನಿಷ್ಠುರವಾಗಿರ್ತೀರ ನೀವು. ಸೊ ಅದು ನಿಮ್ಮ ಸಹಜ ಗುಣ ಅದು. ಓಕೆ, ಇಷ್ಟಕ್ಕೂ ಸುಧೀರ್ ಸಿನಿಮಾ ಬರೋ ಮುಂಚೆ ಏನಾಗಿದ್ರು? ನೀವು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ, ನೀವೊಬ್ಬ ಆಫೀಸರ್ ಆಗಿದ್ದಂಥವ್ರು, ಒಳ್ಳೆ ಕೆಲಸದಲ್ಲ ಇದ್ದಂಥವ್ರು, ಅದನ್ನು ರಿಸೈನ್ ಮಾಡಿ ಸಿನಿಮಾ ಹುಚ್ಚಿಡ್ಕೊಂಡು ಬಂದಂಥವ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಗುರುಗಳ ಬಗ್ಗೆ ಹೇಳಲೇಬೇಕು. MS ಸತ್ಯ ಅವ್ರ ಬಗ್ಗೆ. MS ಸತ್ಯ ಅವರ ಅಪ್ಪಟ ಶಿಷ್ಯ ನೀವು. ಎಸ್, ಹೇಳಿ ಸರ್. ಅಲ್ಲ, ಅದೇ ಸತ್ಯ ಸರ್ ಸಿಕ್ಕಿದೆ ಒಂದು ನನ್ನ ಪುಣ್ಯ. ನಾನು ಇನ್ಫ್ಯಾಕ್ಟ್ ಸಿನಿಮಾಕ್ಕೆ ನಾವು ಬರಬೇಕು ಅಂತ ನನ್ನ ಫ್ರೆಂಡ್ ವಿದ್ಯಾಧರ್, ವಿ ಆರ್ ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಓಕೆ. 8ನೇ ಕ್ಲಾಸಿಂದ ಅಲೋಷಿಯಸ್ ಕಾಲೇಜಿನ ಸ್ಕೂಲಿಂದ ಜೊತೆಗಿದ್ವಿ ಮಂಗಳೂರಿನಲ್ಲಿ. ತುಂಬ ಆಸೆಗಳನ್ನು ಪ್ಲ್ಯಾನ್ಗಳನ್ನು ಇಟ್ಕೊಂಡಿದ್ವಿ ಸಿನಿಮಾದ ಬಗ್ಗೆ. ಜಾಸ್ತಿ ಒಲವಿತ್ತು. ಬಟ್ ಅದು ಇದು ಅಂತ ನಮಗೆ ಈ ಥರನೂ ಇರುತ್ತೆ ಅಂತ ಗೊತ್ತಾಗಿರೋದು ಫಸ್ಟ್ ಫಿಲ್ಮಲ್ಲಿ. ಆ ಫಿಲ್ಮ್ ಹೆಸರು ಹೇಳಲ್ಲ. ಅಲ್ಲಿ ವಿ ಎಂಟೆಡ್ ಆಸ್ ಅ ಪ್ರೊಡ್ಯೂಸರ್, ವಿ ಪ್ರೊಡ್ಯೂಸರ್ ಫಿಲ್ಮ್. ಇವತ್ತು ಆ ವ್ಯಕ್ತಿ ನಿರ್ದೇಶಕ ಅಂತ ಎಲ್ಲ ಕಡೆ ಹೇಳ್ಕೊಂಡ್ರು ಆ ಮನುಷ್ಯ ಯಾವತ್ತು ನಾವು ಅದರ ಪ್ರೊಡ್ಯೂಸರ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ.
ಅಲ್ಲ ರೀಸೆಂಟಾಗಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ನೀವು ಅದ್ರ ಪ್ರೊಡ್ಯೂಸರ್ ಆಗಿದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನೀವು ಅಂತ. ಬಟ್ ಅಲ್ಲಿಂದ ನನಗೆ ಸತ್ಯು ಸರ್ದು ಕಾಂಟ್ಯಾಕ್ಟಿಗೆ ಬಂತು. ಓಕೆ. ಆ್ಯಂಡ್ ಐ ವಾಂಟೆಡ್ ಟು ಬಿಕನ್ ನಾನು ಡೈರೆಕ್ಷನ್ಗೆ ಬರಬೇಕಾಗಿತ್ತು, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಅಸಿಸ್ಟೆಂಟ್ ಆಗಿ ನಮಗೆ ಆಗಿದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಪರಿಚಯದವ್ರು ಯಾರು ಇರಲಿಲ್ಲ, ನಾವು ಮಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿದ್ದವರು. ಸೊ ಫೈನಲಿ ಆ ಸಿನಿಮಾದ ಮುಖಾಂತರ ಸತ್ಯು ಸರ್ ಕಾಂಟ್ಯಾಕ್ಟಿಗೆ ಬಂದ್ವಿ. ಆ್ಯಂಡ್ ಅವ್ರ ಜೊತೆ ಒಂದು ಸುಮಾರು 10 ವರ್ಷ ನಾನು ಥಿಯೇಟ್ರಲ್ಲಿ ಆಸ್ ಎ ರೈಟರ್ ಆಗಿ ಅವರ ಡಾಕ್ಯುಮೆಂಟ್ರೀಸಲ್ಲಿ, ಅವರ ಸಿನಿಮಾಗಳಲ್ಲಿ ಡೈರೆಕ್ಷನ್ ವಿಭಾಗ ಮತ್ತು ಲಿರಿಕ್ಸ್ ಬರೆಯೋ ಥರ ಆ ಥರ ನನ್ನನ್ನು ಅದು ನನಗೇನು ಬೇಕಾಗಿತ್ತು ಅದರಲ್ಲಿ ನಾನು ತೊಡಗಿಸ್ಕೊಂಡು ಬರ್ತಾಯಿದ್ದೆ. ಎಸ್, ನಾನು ಅವದನ್ನು ಐ ಟಿ ಎಸ್ ಆಫೀಸರ್, ಇಂಡಿಯನ್ ಟೆಲಿಕಾಂ ಸರ್ವಿಸಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿದ್ದೆ. ಡೆಲ್ಲಿ, ಬ್ಯಾಂಗ್ಳೂರು, ಬಾಂಬೆಲಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಅದು ಯಾವತ್ತೂ ನನ್ನದು ಅಂತ ನನಗೆ ಅದು ಇರಲಿಲ್ಲ. ಸೆಳೆತ ಬೇರೆನೇ ಇತ್ತು. ಸೆಳೆತ ಬೇರೆ ಇತ್ತು. ಅದೊಂಥರ ಏನು ಸ್ಯಾಲ್ರಿ ಆ ಥರ 9 to 6 ಜಾಬ್ ಅದು ಮಾತ್ರ ಇತ್ತು. ಬಟ್ ಅಲ್ಲಿ ಅಗೇನ್ ನಮ್ಗೇನು ಬೇಕು ಆ ಥರ ಕೆಲಸ ಮಾಡಲಿಕ್ಕೆ ನಮಗೆ ಅಲ್ಲಿ ಫ್ರೀಡಮ್ ಇರಲಿಲ್ಲ. ಬಿಕಾಸ್ ಟೆಲಿಕಾಮ್ ಇಂಡಸ್ಟ್ರಿ ಅನ್ನುವಂಥದ್ದು ಇಂಡಿಯಾದಲ್ಲಿ ಇಟ್ಸ್ ವೆರಿ ಸೆನ್ಸಿಟಿವ್ ಒಂದು ಡಿಪಾರ್ಟ್ಮೆಂಟ್, ಸೆನ್ಸಿಟಿವ್ ಮಿನಿಸ್ಟ್ರಿ. ಸೊ ಅಲ್ಲಿ ದೊಡ್ಡ ಉನ್ನತೆಯೊಂದಿಗೆ ಅದನ್ನು ನಾವು ಹ್ಯಾಂಡ್ಲ್ ಮಾಡೋದು ನಮಗೆ ಬೇಕಾದ ಥರ ಮಾಡುವಂಥ ಯಾವುದು ಫ್ರೀಡಮ್ಗಳು ಭಾಳ ನಮಗೆ ಇರಲಿಲ್ಲ. ಅವಾಗೆಲ್ಲ ನಮಗೆ ತುಂಬ ಅದಕ್ಕೆ ಜಸ್ಟಿಸ್ ಕೊಡಲಿಕ್ಕೆ ಆಗೋಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಓಕೆ. ಸೊ ಅದರಿಂದ ರಿಸೈನ್ ಮಾಡೋದು ಭಾಳ ಅನಿವಾರ್ಯ ಆಯಿತು. ವಿದ್ಯಾಧರ್ ಹೇಳಿದರು, ಸಾಕಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಇನ್ನೂ, ಬಿಕಾಸ್ ನಾನು ಸಿನಿಮಾ ಮಾಡಿದ ಟೈಮಲ್ಲಿ ನನ್ನ ಮೇಲೆ ಎನ್ಕ್ವೈರಿ ಆಯಿತು. ಎನ್ಕ್ವೈರಿಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಸುಮಾರು ಒಂದು 12 ವರ್ಷ ಒಂದು ಲೇಡೌನ್ ಪಾಲಿಸಿಯಿಂದ ಮಾಡಿಕೊಂಡು ನನಗೆ ಎಲ್ಲೂ ಸೌತಿಗೆ ಟ್ರಾನ್ಸ್ಫರ್ ಇಲ್ಲ ಅಂತ ನನಗೆ ಆಗಿತ್ತು. ಆಮೇಲೆ ಹೇಗೋ ಯಾರೋ ಒಬ್ಬರು ನನ್ನ ಆತ್ಮೀಯರ ಮುಖಾಂತರ ಮಿನಿಸ್ಟರ್ ಇದ್ದರು, ಅವರು ನನಗೆ ಎಲ್ಲಿ ಬ್ಯಾಂಗ್ಳೂರ ಬಾಂಬೆ ಅಂತ ತಗೊಂಡ್ರು. ನಾನು ಹೇಳಿದಂಗೆ ಬಾಂಬೆ ಬೇಕು ಅಂತ. ಸೊ ಬಾಂಬೆಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಆಗ ವಿದ್ಯಾಧರ್, ನಾವು ಅಲ್ಲಿ ಬಾಂಬೆಲಿ ಒಂದು ನಮ್ಮದು ಸಕ್ಸಸ್ ಫಿಲ್ಮ್ಸ್ ಅಂತ ಸ್ಟುಡಿಯೋ ಸೆಟ್ ಮಾಡಿಕೊಂಡು, ಪ್ರೊಡಕ್ಷನ್ ಹೌಸ್ ಸ್ಟುಡಿಯೋ ಜಾಬ್ ಬಿಲ್ಟು ಬೆಳಿಗ್ಗೆ ನಾವು 7 ಗಂಟೆಗೆ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಓಕೆ. 7 ಗಂಟೆ ಸ್ಟುಡಿಯೋ ಹೋಗಿ 10 o'clock ತನಕ ಸ್ಟುಡಿಯೋ, ಅಲ್ಲಿಂದ ಆಫೀಸ್ ಹತ್ರ ಇತ್ತು. ದೆನ್ ಆಫೀಸ್ 6 ತನಕ, ಆಫೀಸ್ 6:30 ತನಕ, ಅಗೇನ್ ನೈಟ್ 11-12 ತನಕ ಸ್ಟುಡಿಯೋ ಬಾಂಬೆ ಅಂಧೇರಿ ವೆಸ್ಟಲ್ಲಿ. ಇದರಲ್ಲಿ ಫೈನಲ್ ಏನು ಹೇಳಿದೆ, ಯಾಕಂದರೆ ನನಗೆ ಅನಿಸುತ್ತೆ ಜೀವನ ಅಂದರೆ ಬರೀ ಇಷ್ಟೇ ಅಲ್ಲ, ಸಮಥಿಂಗ್ ಏನೋ ಇರ್ಬೋದು ಅಂತ ಹೇಳಿ ಅವ್ನು ಹೇಳಿದೆ, ಒಂದು ನೀನು ಜಾಬ್ ಮಾಡು, ಇಲ್ಲ ಆ ಫೀಲ್ಡ್ ಮಾಡು, ಎರಡು ಮಾಡೋದು ಒಂದು ಕಡೆ ಕಾಲಿಡಬೇಕು ಮಾಡ್ಬೋದು ಅಂತ ಹೇಳಿದೆ. ಬಟ್ ಫ್ಯಾಮಿಲಿ ಇದು, ಆಮೇಲೆ ಅಲ್ಲಿರುವಂಥ ಲೈಕ್ ಸ್ಟೇಟಸ್, ಸ್ಯಾಲ್ರಿ ಒಂದು ಲಕ್ಷಾಂತರ ರೂಪಾಯಿಗಳ ಇದು ಅದೆಲ್ಲ ತಿಂಗಳಿಗೆ ಹೇಗೆ ವರ್ಷಕ್ಕೊಂದು ನಿಮ್ಗೊಂದು 25-30 ಲಕ್ಷ ಬರುತ್ತೆ ಅಂತ ಹೇಳುವಾಗ ಅದನ್ನು ಬಿಡೋದಷ್ಟು ನಾಟ್ ಸೋ ಈಸಿ ಅಲ್ವಾ. ಸೊ ಏನೋ ಒಂದು ನಿರ್ಧಾರ ತಗೊಂಡು ಬಿಟ್ಟು ಬಂದೆ. ಬಿಟ್ಟ ಮೇಲೆ ದೇವರು ನಿಜವಾಗ್ಲೂ ನನ್ನನ್ನು ಕೈ ಬಿಡಲಿಲ್ಲ. ನನಗೆ ಕೊರಗಜ್ಜ ಸಿನಿಮಾ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸುಮಾರು 16 ಕೋಟಿ ಈಗ ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಒಂದೇ ಒಂದು ಮಾತಲ್ಲಿ ಆ ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ಒಂದೇ ಒಂದು ಮಾತು, ಆ ಸಿನಿಮಾ ಸರ್ ಕೊರಗಜ್ಜ ನಾನು ಸ್ಕ್ರಿಪ್ಟ್ ಮಾಡಿದೆ ಅಂತ ತ್ರಿವಿಕ್ರಮ್ ಎಸ್ ವಿಲ್ ಡೂ ಅಂತೇಳಿ ಅದರಲ್ಲಿ ತೊಡಗಿಸ್ಕೊಂಡು ಮಾಡ್ತಾಯಿದ್ದೆ. ಎಸ್ ಸರ್, ಈ ಕೊರಗಜ್ಜ ಅಂದ ತಕ್ಷಣ ನಮಗೆ ಅನ್ಸೋದು ಆ ಮಂಗಳೂರಿನ ಆ ದೈವ, ಆ ಕಡೆ ಆ ದೈವಕ್ಕೆ ಸಾಕಷ್ಟು ಭಕ್ತರು ಇದ್ದಾರೆ. ಆಮೇಲೆ ಎಲ್ಲ ಕಡೆ ಇರುವಂಥದ್ದು ಮಹತ್ವದೇ ಬೇರೆ ಇದೆ ಕೊರಗಜ್ಜದು. ಸೊ ಆ ಕಡೆ ಮಂದಿ ಭಾಳಷ್ಟು ಜನ ಅದನ್ನು ನಂಬ್ತಾರೆ, ಆರಾಧ್ಯ ದೈವ ಅಂತಾನೆ. ಸೊ ಹಿಂದೆ ಕಾಂತಾರ ಬಂದಾಗಲೂ ಕೂಡ ಲಾಸ್ಟು ಸೀನಲ್ಲಿ ಅದು ಬಂದಾಗ ಅದನ್ನು ತುಂಬ ಬೇರೆ ಲೆವೆಲಿಗೆ ಅದನ್ನು ಕಂಡುಕೊಂಡ್ರು. ಸೊ ಈಗ ಕೊರಗಜ್ಜ ಅನ್ನೋದು ಇಡೀ ಸಿನಿಮಾ ಕೊರಗಜ್ಜನೇ ಆಗಿರೋದ್ರಿಂದ, ಸೊ ಈ ಕೊರಗಜ್ಜದಲ್ಲಿ ಸುಧೀರ್ ಏನು ಹೇಳಕ್ಕೆ ಹೊರಟಿದ್ದಾರೆ ಸರ್? ಆ್ಯಕ್ಚುಲಿ ನಮಗೆ ಏನಂದರೆ, ಈಗ ನಾನು ಬಾಂಬೆಯಲ್ಲಿರುವಾಗಲೂ ಈಗ ಕೆಲ ಮೀಡಿಯಾದಲ್ಲಿ ಬರೀತಾರೆ, ಇವನು ಕೇರಳದಲ್ಲೂ ಅಷ್ಟೇ ಕಾಂತಾರ ಥರ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅಫ್ಕೋರ್ಸ್ ಕಾಂತಾರ ಇಟ್ ಮೇಡ್ ಎ ಬಿಗ್ ನೇಮ್ ಇಡೀ ಇಂಡಿಯಾದಲ್ಲಿ. ಯಾವುದೇ ಕಾರ್ನರಿಗೆ ಹೋದರೂ ಕಾಂತಾರದ ಬಗ್ಗೆ ಜನ ಮಾತಾಡ್ತಾರೆ. ಮೊನ್ನೆ ಜಾವೇದಲ್ಲಿ ರೆಕಾರ್ಡಿಂಗ್ ಮಾಡಿದಾಗಲೂ ಅದನ್ನು ಹೇಳ್ತಾ ಇದ್ರು ಕಾಂತಾರ ಬಗ್ಗೆ. ಸೊ ಆ ಮಟ್ಟಕ್ಕೆ ಅದು ಹೋಯಿತು. ಅದರ ಯಾವುದೋ ಪವಾಡ ಅಂತ ಗೊತ್ತಾಗಲ್ಲ, ಕಾಂತಾರ ಆ ಮಟ್ಟಕ್ಕೆ ಹೋಯಿತು ಅನ್ನೋಂಥದ್ದಕ್ಕೆ ಮೇ ಬಿ ಅದು ದೈವದ, ನನ್ನ ಪ್ರಕಾರ ಒಂದು ದೈವದ ಒಂದು ಏನದಕ್ಕೆ ಬ್ಲೆಸ್ಸಿಂಗ್, ಆಶೀರ್ವಾದ ಖಂಡಿತ ಇಲ್ಲ. ಅದು ಆ ಮಟ್ಟಕ್ಕೆ ರಿಷಬ್ ಇನ್ನೂ ಬೇರೆ ಸಿನಿಮಾ ಮಾಡ್ಬೋದು. ಕರೆಕ್ಟ್, ಈಸ್ ಅ ಟ್ಯಾಲೆಂಟೆಡ್ ಡೈರೆಕ್ಟರ್. ಬಟ್ ಈ ಸಿನಿಮಾ ಅವ್ರಿಗೆ ಕೊಟ್ಟಷ್ಟು ಒಂದು ಖ್ಯಾತಿ ಆಗಲಿ, ಅದು ತೆರೆದುಕೊಂಡ ರೀತಿ ಆಗಲಿ, ಅದನ್ನು ಜನ ಇಷ್ಟಪಟ್ಟ ರೀತಿ, ಸಿನಿಮಾ ನೋಡದಂತಹ ವ್ಯಕ್ತಿಗಳು ನೋಡಲಿಕ್ಕೆ ಸಿನಿಮಾ ಥಿಯೇಟ್ರಿಗೆ ಹೋಗಿರೋ ರೀತಿಯಲ್ಲಿ ಆಗಿರುವಂಥದ್ದು ಅದು ದೈವ ಪವಾಡ. ಸೊ ಬಟ್ ಇಲ್ಲಿ ಕೊರಗಜ್ಜದಲ್ಲಿ ಆ ಥರ ಇದಲ್ಲ, ಸ್ಕ್ರಿಪ್ಟ್ ಅಲ್ಲ, ಎಲ್ಲರೂ ಹಾಗೆ ಬರಿತಾ ಇದ್ದಾರೆ ಕಾಂತಾರ ಥರ ಸಿನಿಮಾ ಅಂತ. ಇದು ಕೊರಗಜ್ಜನ ಒಂಥರ ಲೈಫ್ ಸ್ಟೋರಿ. ಅದರ ಬಗ್ಗೆ
ಕೊರಗಜ್ಜನ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿ ಇರಲಿಲ್ಲ. ನಾನು ಚಿಕ್ಕಂದೇ ನೋಡ್ತಾ ಇದ್ದೆ, ಮೇ ಬಿ ನನ್ನ ಬುದ್ಧಿ ಬರೋ ಪ್ರಕಾರ ನಾನೊಂದು 2ನೇ ಕ್ಲಾಸಿಂದ ನಾನು ಆ ಕೊರಗಜ್ಜನ ಕೋಲ ನೋಡ್ತಾ ಇದ್ದೆ. ನಮ್ಮ ಕಡೆ ಕೋಲ ಅಂದ್ರೆ ನನ್ನ ಮನೆ ಹಿಂದ್ಗಡೆ ಪೂರ್ತಿ ಗದ್ದೆ ಇತ್ತು. ಅವಾಗ ಗದ್ದೆ ಒಂದು ಕಾರ್ನರಲ್ಲಿ ಕೊರಗಜ್ಜನ ಕೋಲ ನಡೀತಾ ಇತ್ತು. ರಾತ್ರಿ 12-1 ಗಂಟೆಗೆ ಶುರು ಆಗೋದದು. ಅವಾಗೆಲ್ಲ ಡೊಳ್ಳು ಇಟ್ಕೊಂಡೆಲ್ಲ ಬರ್ತಾ ಇದ್ರು. ಕೊರಗ ಕಮ್ಯುನಿಟಿ ಅವರೇ ಬಂದು ಅದನ್ನ ಆರಾಧನೆ ಮಾಡ್ತಾ ಇದ್ರು. ಅಲ್ಲೊಬ್ರು ಲೇಡಿ ಅದನ್ನ ಆರ್ಗನೈಸ್ ಮಾಡ್ತಾ ಇದ್ರು. ಸೊ ನಾನು ಬಹಳ ಕ್ಯೂರಿಯಾಸಿಟಿಯಲ್ಲಿ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ಆಗಿಂದ. ಸೊ ಬಟ್ ಯಾರು ಕೊರಗಜ್ಜ, ಅವರ ಹಿನ್ನೆಲೆ ಏನು, ಅವ್ರು ಎಲ್ಲಿ, ಅವರ ತಾಯಿ ತಂದೆ, ನಮ್ಮಲ್ಲಿರೋ ಎಲ್ಲ ದೈವಗಳು ಎಸ್ಪೆಷಲಿ ಏನೋ ಭೂತ ಅಂತ ಹೇಳಿದ್ರೆ ದೈವಗಳು ಎಲ್ಲದಕ್ಕೂ ಒಂದೊಂದು ಕಥೆ ಇದೆ. ಸುಮಾರು ಹೆಚ್ಚು ಕಮ್ಮಿ 4,000ಕ್ಕಿಂತ ಹೆಚ್ಚು ದೈವಗಳಿದೆ ಮಂಗಳೂರು ಸೈಡ್, ಕೇರಳ, ಅಪ್ ಟು ಕಣ್ಣೂರ್ ತನಕ. ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಕಣ್ಣೂರ್ ತನಕ ತುಳುನಾಡು. ಸೊ ಕಣ್ಣೂರ್ ತನಕ, ಅಲ್ಲಿಂದ ಇಲ್ಲಿ ಕುಂದಾಪುರ, ಅಲ್ಲಿಂದ ಸ್ವಲ್ಪ ಗಂಗೋಳಿ ಆ ರೀಜನ್ ಪೂರ್ತಿ 4,000 ದೈವಗಳು ಇದೆ. ಒಂದೊಂದು ದೈವಗಳಿಗೆ ಒಂದೊಂದು ಹಿನ್ನೆಲೆ ಇದೆ. ಇಂಟ್ರೆಸ್ಟಿಂಗ್ಲಿ ಮುಸ್ಲಿಂ ದೈವಗಳು ಇದೆ ನಮ್ಮಲ್ಲಿ, ಬ್ರಾಹ್ಮಣ ದೈವಗಳು ಇದೆ, ಮೋಸ್ಟ್ಲಿ ಕ್ರಿಶ್ಚಿಯನ್ ದೈವಗಳನ್ನ ನಾನು ನೋಡ್ಲಿಲ್ಲ. ಸೊ ಈ ತರ, ಬಿಕಾಸ್ ಅದೇನಂದ್ರೆ ಅದರ ಕಾನ್ಸೆಪ್ಟ್ ಏನಂದ್ರೆ, ಈಗಲೂ ಅಷ್ಟೇ ಅಲ್ಲಿ ನಮ್ಮ ಕಡೆ ಕಾಲೆ ಕೋಲ ಅಂತ ಮಾಡ್ತೇವೆ. ಕಾಲೆ ಕೋಲ ಅಂದ್ರೆ ವ್ಯಕ್ತಿ ತೀರಿ ಹೋದ ನಂತರ 11ನೇ ಅಥವಾ 13ನೇ ದಿನಕ್ಕೆ ಇದೇ ಭೂತ ಕಟ್ಟುವ ಜನಾಂಗದವರು ಬಂದು ಆ ವ್ಯಕ್ತಿಯನ್ನು ತನ್ನ ಮೈಗೆ ಆವಾಹನೆ ಮಾಡಿಕೊಂಡು ಅವನು ಮನೆ ಮಂದಿಯಲ್ಲಿ ಮಾತಾಡೋತಾರ. ಅದು ಈಗಲೂ ನಡೀತಾ ಇದೆ. ಕಾಲೆ ಕೋಲ. ಮೋಸ್ಟ್ಲಿ ಅದೇ ಕೋಲದ ರೂಪಕ್ಕೆ ಈಗ ಬಂದಿರಬಹುದು. ಇನ್ನು ಪವರ್ಫುಲ್ ಆದ ವ್ಯಕ್ತಿಗಳ ಬಗ್ಗೆ ಪ್ರತಿ ವರ್ಷನೂ ಆ ಥರ ಕಾಲೆ ಕೋಲ ಥರ ಮಾಡಿ ಅದು ಕೋಲ ರೂಪಾಂತರ ಹೊಂದಿರಬಹುದು ಅನ್ನೋದು ನನ್ನ, ಯಾಕಂದ್ರೆ ಅದೇ ಜನಾಂಗದವ್ರು ಮಾಡ್ತಾ ಇದ್ದಾರೆ ಅದನ್ನು, ಕಾಲೆ ಕೋಲ. ಸೊ ಕೊರಗಜ್ಜನಿಗೆ ಸುಮಾರು ನಾನು ರಿಸೈನ್ ಮಾಡಿದ ಸ್ಟಡಿ ಮಾಡೋ ಹೊತ್ತಿಗೆ ನಂಗೆ ಗೊತ್ತಾಯ್ತು 800 ವರ್ಷಗಳ ಹಿಂದೆ, ಸುಮಾರು 12ನೇ ಶತಮಾನದಲ್ಲಿ ಇವರ ನಮಗೆ ಇರುವಿಕೆಯ ಬಗ್ಗೆ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ತಾಳೆ ಹಾಕ್ತಾ ಹೋಗುವಾಗ. ಆ್ಯಂಡ್ ಮುಲ್ಕಿ ಹತ್ರ ನಿಮಗೊಂದು ಮಾನಸ್ತಂಭ ಅಂತ ಇದೆ, ಜೈನರ ಮಾನಸ್ತಂಭ ಅಂತ ಹೇಳಿ, ಅದರಲ್ಲಿ ತನಿಯ ಬಂದು ಸಹಾಯ ಮಾಡಿದ ಅವನಿಗೆ, ಕೊರಗಜ್ಜನಿಗೆ ನಿಜ ಹೆಸರು ತನಿಯ. ಆಕ್ಚುಲಿ ಅದು ಅಜ್ಜ ಅಂತ, ಅದೇ ಹೇಳಿದಲ್ಲ, ಅದು ಅವ್ರ ಅಜ್ಜ ಅಲ್ಲ, 23-24 ವರ್ಷದ ಯುವಕ ಆಗಿದ್ರು ಅವರು. ಅವರ ಬಂದು ಹೋದ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ. ಸೊ ಅದೆಲ್ಲ ನಾವು ನೋಡ್ಕೊಂಡು ಹೋದಾಗ ಇಟ್ ಈಸ್ ಅರೌಂಡ್ 800 ಇಯರ್ಸ್ ಹಿಂದಿನ ಒಂದು ಕತೆ ಅನ್ನೋದು ಗೊತ್ತಾಗುತ್ತೆ. ಇದು ಪೂರ್ತಿ ಅವರ ಜನ್ಮ ವೃತ್ತಾಂತದ ಬಗ್ಗೆ ಇರುವಂಥ ಸಿನಿಮಾ. ಇಟ್ ಕೆನಾಟ್ ಬಿ ಕಂಪೇರ್ಡ್ ವಿತ್ ಕಾಂತಾರದ ಕಾನ್ಸೆಪ್ಟ್ ಬೇರೆ, ನಮ್ಮ ಕಾನ್ಸೆಪ್ಟ್ ಈ ಸಿನಿಮಾದ ಬೇರೆ. ಓಕೆ. ಆಮೇಲೆ ಸಿನಿಮಾದಲ್ಲಿ ನೋಡಿದ ತಕ್ಷಣ ತುಂಬ ದೊಡ್ಡ ತಾರಾ ಬಳಗನೆ ಕಾಣ್ತು. ಅಂದರೆ ಸುಧೀರ್ ಅವರು ಎತ್ಕೊಂಡಿರೋಂಥ ಸಬ್ಜೆಕ್ಟು ದೊಡ್ಡದು. ಅಂದರೆ ದೊಡ್ಡದು ಅನ್ನೋಕ್ಕಿಂತ ಇಟ್ ಮೀನ್ಸ್ ಒಂದು ಇತಿಹಾಸದ ಸಿನಿಮಾ. ಜೊತೆಗೆ ಅಂಥ ಪಾತ್ರಗಳಿಗೆ ಆ ಥರದ ಪಾತ್ರಧಾರಿಗಳೇ ಬೇಕು ಅನ್ನೋ ಹಠ ನಿಮ್ಮದು. ಹಾಗಾಗಿ ಎಲ್ಲೂ ಕಾಂಪ್ರಮೈಸ್ ಆಗದೇ ಕಬೀರ್ ಬೇಡಿಯನ್ನು ನೀವು ತೊಗೊಂಬಂದ್ರಿ. ಸೊ ಕಬೀರ್ ಬೇಡಿ ಅವರ ಪಾತ್ರ ಇಲ್ಲೊಂದು ಏನಂದ್ರೆ, ಒಂದು ಕಥೆಯಲ್ಲಿ ಏನು ಬರುತ್ತೆ ಅಂದ್ರೆ, ಕೊರಗಜ್ಜನ ಬಗ್ಗೆ ಬೇರೆ ಬೇರೆ ಕಥೆಗಳು ಇರುತ್ತೆ. ಬೇರೆ ಬೇರೆ ಜನ ಬೇರೆ ತಮಗೆ ತೋಚಿ ಥರ ಬರೆದಿದ್ದಾರೆ. ಓಕೆ, ಬಿಕಾಸ್ ಯಾವುದಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಆ ಥರದನ್ನು ತೋರಿಸದೇ ಮಾಡಿದ್ದಾರೆ. ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಲೈಕ್ ಉದ್ಯಾವರ ಅನ್ನುವಂಥ ಪ್ರಾಂತ್ಯ ಇದೆ, ಕೇರಳ ಬಾರ್ಡರ್, ಅದು ಕೇರಳದಲ್ಲಿ ಇರುವಂಥದ್ದು. ತಲಪಾಡಿ ತನಕ ಕರ್ನಾಟಕ, ತಲಪಾಡಿಯಿಂದ ಮುಂದೆ ಕೇರಳ, ತಲಪಾಡಿ ತಾಕೊಂಡು ಉದ್ಯಾವರ ಇದೆ. ಅದರ ಅರಸ ಉದ್ಯಾವರ ಅರಸರು ಅವರು ನೇತ್ರಾವತಿ ತಟದ ಹತ್ರ ಒಂದು ಕುತ್ತಾರು ಅಂತ ಒಂದು ಜಾಗ ಇದೆ. ಕುತ್ತಾರು ಅಲ್ಲಿ ಈಗಲೂ ಹೇಳ್ತೇವೆ, ಕುತ್ತಾರು ಅಲ್ಲಿ ಕೊರಗಜ್ಜ ಅಂದು ಎಲ್ಲರೂ ನಮ್ಮ ಸಿನಿಮಾ ಮಂದಿಯಲ್ಲೆಲ್ಲ ಹೋಗಿ ಕುತ್ತಾರಿಗೆ ಇದು ಮಾಡ್ತಾರೆ. ಸೊ ಅಲ್ಲಿ ಒಬ್ಳು ರಾಣಿ ಇರ್ತಾಳೆ, ಪಂಜಂದಾಯಿ ಅಂತ. ಅದನ್ನು ಭವ್ಯ ಅವರು ಮಾಡಿದ್ದಾರೆ. ಸೊ ಭವ್ಯ ಮೇಡಮ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಭವ್ಯ ಮೇಡಮ್ ಅರಸ ಆ್ಯಂಡ್ ಇವರ ಕಾನ್ಫ್ಲಿಕ್ಟ್ ಆ್ಯಂಡ್ ಅದನ್ನು ಬಂದು ಸಾಲ್ವ್ ಮಾಡೋದು ಕೊರಗಜ್ಜ ಅನ್ನೋದು ಕಥೆಯಲ್ಲಿದೆ. ಸಿ, ಈಗ ಅವರೆಲ್ಲರೂ ಹೇಳೋದು ದೈವಗಳು. ಈಗ ದೈವಗಳು ಯಾಕೆ ಯುದ್ಧ ಮಾಡ್ಕೋಬೇಕು? ದೈವಗಳು ಕೊರಗಜ್ಜ, ಈಗ ಸಪೋಸ್ ಉದ್ಯಾವರ ದೈವ ಆಗಿದ್ರೆ ಈಗ ದೈವ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡ್ತಾರೆ. ಪಂಜಂದಾಯಿನೂ ದೈವ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಪಂಜಂದಾಯಿಗೂ ಬಹಳ ದೊಡ್ಡ ವಿಜೃಂಭಣೆಯ ಕೋಲ ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗಲೂ ಮಂಗಳೂರಿನಲ್ಲಿ ಅಲ್ಲೆಲ್ಲ. ಸೊ ನಾನು ಸ್ಟಡಿ ಮಾಡಿದ ಪ್ರಕಾರ ಆವಾಗ ಈ ದೈವಗಳು ಆಗಿರಲಿಲ್ಲ, ಇವರು ಜೀವಂತವಾಗಿದ್ರು. ಈ ಅರಸ ಜೀವಂತವಾಗಿದ್ದ, ಪಂಜದ ತಾಯಿ ಅದು ಪಂಜಂದಾಯಿ. ಎಷ್ಟೋ ಜನರಿಗೆ ಭೂತ ಕಟ್ಟುವವರಿಗೆ ಕನ್ಫ್ಯೂಷನ್ ಇದೆ, ಅದು ಗಂಡು ಹೆಣ್ಣು ಅನ್ನೋ. ಸೊ ಅವಳು ರಾಣಿಯಾಗಿದ್ಲು. ಅದೇ ಮುಂದೆ ಹಬ್ಬಕ್ಕ ಆಮೇಲೆ ಬಂದಿರೋದು, ಹಬ್ಬಕ್ಕನ ಹಿಂದಿನ ಇದು ಅಂಶದ್ದು. ಸೊ
ಇದನ್ನು ಸಾಲ್ವ್ ಮಾಡೋದು ಈ ಕೊರಗಜ್ಜ ದೈವದ, ಆಗ ಕೊರಗಜ್ಜ ದೈವ ಆಗಿದ್ದ. ಕೊರಗಜ್ಜ ತನ್ನ ಕಾಯ ರೂಪವನ್ನು ಬಿಟ್ಟು ಮಾಯ ರೂಪದಲ್ಲಿದ್ದ. ಸೊ ಆಬ್ವಿಯಸ್ಲಿ ಈಗಲೂ ನಮಗೆ ನಾವು ಏನು ಹೆಲ್ಪ್ಲೆಸ್ ಆದಾಗ, ದೇವರ ಮೊರೆ ಹೋದಾಗ ದೇವರು ಬಂದು ಯಾವುದೋ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ ನಾವು ನೋಡ್ತೇವೆ. ನನ್ನ ಜೀವನದಲ್ಲಾಗಿದೆ, ನಿಮ್ಮ ಜೀವನದಲ್ಲಾಗಿರ್ಬೋದು. ಬಹಳಷ್ಟು ನಾವು ಅಲ್ಟಿಮೇಟ್ಲಿ ನಾವು ಈ ಮನುಷ್ಯನ ರೂಪದಲ್ಲಿ ಬಂದ ಅಂತ ಹೇಳಿ ಇದು ಮಾಡ್ತೇವೆ. ಸೊ ಹೆಲ್ಪ್ ಮಾಡ್ತಾರೆ ದೇವರು. ಅದೇ ರೀತಿ ಕೊರಗಜ್ಜ ಇವರಿಗೆ ಸಹಾಯ ಮಾಡ್ತಾರೆ ಟು ಸಾಲ್ವ್ ದಿಸ್, ಪಂಜಂದಾಯಿಗೆ ಇದು ಕೊಡುವಂಥದ್ದು. ಆ ಥರ ಛಾಪುಳ್ಳ ಅಂತ ಒಬ್ಬ ರಾಜನ ಪಾತ್ರ, ಬಿಕಾಸ್ ಅದು ರಾಜ ಬರೋದು ಪೂರ್ತಿ ಅದು ಆವರಿಸ್ಕೊಳ್ಬೇಕು ಅಂತ ನಾನು ಶರಣ್ ಪ್ರಭಾಕರ್, ಹಿಂದೆ ಶೀಸ್ ಎ ಫಸ್ಟ್ ಪಾಪ್ ಸಿಂಗರ್ ಆಫ್ ಅವ್ರ ಕಂಟ್ರಿ ಅಂತ ಹೇಳ್ಬೋದು. ಶರಣ್ ದೊಡ್ಡ ಸಿಂಗರ್ ಅವರು. ನಾನು ತುಂಬ ಕ್ಲೋಸ್. ನಾನು ಶರಣ್ ಹತ್ರ ಡಿಸ್ಕಸ್ ಮಾಡಿದ್ದೆ, ದಿಸ್ ಇಸ್ ದ ಕ್ಯಾರೆಕ್ಟರ್ ಮೈ ವಾಂಟ್ಸ್. ದೆನ್ ಕಬೀರ್ ಬೇಡಿ, ನಾನು ಹೇಳಿದೆ ನನಗೆ ಈಗ ಇದ್ರ ನೋಡೋ ಪ್ರಕಾರ ಕಬೀರ್ ಬೇಡಿ ಕಾಣ್ತಾರಂತ. ಶಿ ವಾಸ್ ಕ್ವೈಟ್ ಕ್ಲೋಸ್ ಟು ಕಬೀರ್ ಬೇಡಿ. ದೆನ್ ಮಾತಾಡಿ ಪಾತ್ರ ಹೇಳಿದೆ, ಇಮಿಡಿಯೇಟ್ ಒಪ್ಕೊಂಡು ಅದಕ್ಕೆ ಬಂದರು ಕಬೀರ್ ಬೇಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಂಬರ್ ಆಫ್ ಡೇಸ್ ಎಷ್ಟಾಯ್ತು, ಆಮೇಲೆ ಎಲ್ಲೆಲ್ಲಿ ಇದನ್ನ ಶೂಟ್ ಮಾಡಿದ್ರಿ ಸರ್? ಆ್ಯಕ್ಚುಲಿ ನಂಬರ್ ಆಫ್ ಡೇಸ್ ಒಳಗೆ ಅಂದರೆ 2 ವರ್ಷದಿಂದ ಆಗ್ತಾನೆ ಇದೆಯಲ್ಲ. ಹೌದು ಹೌದು. ಶೂಟಿಂಗ್ ಪ್ಲೇಸ್ ಮಂಗಳೂರು ಹತ್ರ, ದೆನ್ ಬೆಳ್ತಂಗಡಿ, ಗುರುವಾಯೂರು, ಮಡಂತ್ಯಾರು ಅಂತ ಅಲ್ಲಿ ಆ ಕಡೆ, ದೆನ್ ಕೇರಳ ಕೊಚ್ಚಿಯಲ್ಲಿ ಅತಿರಪಳ್ಳಿ ಅಂತ, ಆಮೇಲೆ ನಮ್ಮ ಮಂಡ್ಯದ ಹತ್ರ ಗಗನ್ ಚುಕ್ಕಿ, ದೆನ್ ಇಲ್ಲಿ ನಮ್ಮ ಕಗಲಹಳ್ಳಿ, ಬೆಂಗಳೂರು ಕಗಲಹಳ್ಳಿ, ಗಗಲಿಪುರ, ಆಮೇಲೆ ಬೆಂಗಳೂರು ಸಿಟಿ, ಐ ಮೀನ್ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಮಂಗಳೂರು, ಹೀಗೊಂದು 12-13 ಲೊಕೇಶನಲ್ಲಿ ಶೂಟ್ ಮಾಡಿದ್ದೇನೆ. ಸೊ ಈ ಥರದ ಸಿನಿಮಾ ಮಾಡುವಾಗ ಒಂದಿಷ್ಟು ಘಟನೆಗಳು ಕೂಡ ಸಂಭವಿಸ್ತವೆ. ಅಂದರೆ ಯಾವುದೇ ಒಂದು ಪವಾಡ ಪುರುಷರದಾಗಿರಲಿ ಅಥವಾ ದೇವರ ಸಿನಿಮಾ ಆಗಿರಲಿ, ಮಾಡುವಾಗ ಒಂದೊಂದು ಸಣ್ಣ ಘಟನೆ, ಒಂದು ಹಾರರ್ ಸಿನಿಮಾ ಮಾಡಿದಾಗ ಏನೋ ಆಯಿತು ಅನ್ನೋದು. ಸೊ ನಾನು ನೋಡ್ದಂಗೆ ಈ ಸಿನಿಮಾ ಶುರುವಾದಾಗಿಂದ ಇಲ್ಲಿವರೆಗೂ ಒಂದಷ್ಟು ಘಟನೆಗಳು ಆಗ್ತಾ ಬಂದು, ಆ ಘಟನೆಗಳನ್ನು ನಾವು ವಿವರಿಸ್ಬೋದಾ ಅಂತ? ಆ್ಯಕ್ಚುಲಿ ಹೌದು. ತುಂಬಾ ಒಂದೊಂದು ಎಪಿಸೋಡ್ ಥರ ನಮ್ಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಲಾಸ್ಟ್ ಶೆಡ್ಯೂಲಲ್ಲಿರುವಾಗ ಶ್ರುತಿ ಮೇಡಮ್ ಅವ್ರದ್ದು ಸೀನ್ ನಡೀತಾ ಇತ್ತು. ಒಂದು ತನಿಯ ಕೊರಗಜ್ಜ, ಅದು ತನಿಯ ಇರ್ತಾನೆ, ಇನ್ನು ಮಾಯರೂಪಕ್ಕೆ ಹೋಗಿರಲ್ಲ, ಅದು ನೀರಿಗೆ ಬೀಳುವಂಥದ್ದಲ್ಲಿ ಅದೊಂದು ಸನ್ನಿವೇಶ. ರಾತ್ರಿ 2 ಗಂಟೆಗೆ ಶೂಟ್ ಆಗ್ತಾ ಇತ್ತು. ನಾನು ಈ ಕೇರಳದಿಂದ ತೆಯ್ಯಂ ಟೀಮ್ ಕರೆಸಿದೆ. ನಾವು ಭೂತದ್ ಕೋಲ, ಅಲ್ಲಿ ಕೇರಳದಲ್ಲಿ ಸೇಮ್ ಭೂತದ್ ಕೋಲವನ್ನೇ ತೆಯ್ಯಂ ಅಂತ ಹೇಳ್ತಾರೆ. ಸೊ ತೆಯ್ಯಂ ಟೀಮನ್ನು ಕಣ್ಣೂರಿಂದ ಕರೆಸಿದೆ. ಅವರೆಲ್ಲ ರೆಡಿ ಆಗಿದ್ರು, ಎಲ್ಲ ಆಗ್ತಾ ಇತ್ತು. ನಾನು ಜಸ್ಟ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೀನ್ ಹೀಗೆ ಜಸ್ಟ್ 4-5 ಮಾಸ್ಮಾದ ನಮ್ಮ ಸ್ಟಂಟ್ ಡೈರೆಕ್ಟರ್ ಅವ್ರ ಜೊತೆ ಹೇಳ್ಕೊಂಡು ಹೀಗೆ ಹೋಗ್ತಾ ಇದ್ದೇನೆ. ನಾನು ಸ್ಲೋನಲ್ಲಿ ಇದ್ದೇನೆ, ಬಟ್ ಇವತ್ತಿಗೆ ಗೊತ್ತಿಲ್ಲ ಅದು ಏನದು ಸ್ಪೀಡ್ ಬಂದು ನನ್ನನ್ನು ಪುಷ್ ಮಾಡಿತು ಅಂತ. ನಾನು ಹೀಗೆ ಫ್ಲೈ ಆಗಿ ಒಂದು ಅರ್ಧ ಫ್ರಲಾಂಗ್ ಹೀಗೆ ಹೋಗಿ ಬಿದ್ದುಬಿಟ್ಟೆ. ಅದು ತುಂಬ ಚೂಪ್ ಕಲ್ಲು ಅದು ಇದು ಇರುವಂಥ ಜಾಗ, ನಿಮ್ಗೆ ಕಾಲಲ್ಲೂ ಓಡಾಡೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಹಿಂಗೆ ಬಿದ್ದೆ ನಾನು. ಶ್ರುತಿ ಮೇಡಮ್ ಹೇಳ್ತಾರೆ, ಅಯ್ಯೋ ನಿಮ್ಮ ಮೂಗು ಮುಸುಟು ಎಲ್ಲ ಹೋಗಬೇಕಾಗಿ ಸರ್ ನೀವು ಮುದ್ದಲ್ಲಿ. ನನಗೆ ಏನೇನಾಗಿಲ್ಲ. ಅದು ಏನು ಪುಷ್ ಮಾಡಿತ್ತು, ನಾನು ಹೇಗೆ ಯಾಕೆ ಅದು ಹಾಗೆ ಹಾರಿ ಹೋದೆ ಅನ್ನುವಂಥ ನನ್ನ ಕಲ್ಪನೆಗೆ ಇನ್ನೂ ಸಿಗ್ತಾ ಇಲ್ಲ. ಆ್ಯಂಡ್ ನಮ್ಮ ಹುಡುಗರೆಲ್ಲದರ ಶೂಟ್ ಮಾಡಿದ್ದಾರೆ ಬೇರೆ. ನಾನು ಅದು ಇನ್ನೂ ಇದು ಮಾಡ್ತಾ ಇದ್ದೆ, ಯಾಕೆ ನನಗೆ ಆ ಥರ ಫೋರ್ಸ್ ಬಂತು ಅಂಡ್ ಏನು ಪುಷ್ ಆಯ್ತು ನಂಗೆ ಅಲ್ಲಿ ಅಂತ ಅನ್ನುವಂಥದ್ದು. ಇದು ಒಂದು ಅಂತ ಹೇಳಿದ್ರೆ, ಒಂದಿನ ನಾವು ನೇತ್ರಾವತಿಯಲ್ಲಿ ಮಂಗಳೂರು ಹತ್ರ ಶೂಟ್ ಮಾಡ್ತಾ ಇರಬೇಕಾದ್ರೆ, ಅದು ನೈಟ್ ಶೂಟ್. ಭವ್ಯ ಮೇಡಮ್ ಅದೇ ಪಂಜಂದಾಯಿ ಆ ಕ್ಯಾರೆಕ್ಟ್ರಲ್ಲಿ ಇದು ಮಾಡುವಂಥದ್ದು. ಕತ್ಲೆ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಸೊ ಅಷ್ಟೊತ್ತಿಗೆ ಬಟ್ ನದಿಯ ಆ ಕಡೆ ನಮ್ಮ ಎಲೆಕ್ಷನ್ ಸ್ಪೀಚ್ ಆಗ್ತಾಯಿತ್ತು. ಅನ್ನೂ ಎಲೆಕ್ಷನ್ ಆಗಿರಲಿಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬರೋ ಮುಂಚೆ. ಸೊ ಅಲ್ಲಿ ಸಿದ್ದರಾಮಯ್ಯ ಅವರು, ನಮ್ಮ ಸ್ಪೀಕರ್ ಖಾದರ್ ಅವರು, ಅಂದರೆ ಅವರಿನ್ನೂ ಸ್ಪೀಕರ್ ಆಗಿರಲಿಲ್ಲ, ಎಲೆಕ್ಷನ್ ಸ್ಪೀಚ್ ನಡೀತಾ ಇತ್ತು. ಎಲ್ಲರೂ ದೊಡ್ಡ ಆ ಸ್ಪೀಚ್ ಭಾಷಣ ನಮ್ಗೆ ಹೊಡಿತಾ ಇತ್ತು. ನಾವು ಮಾತಾಡೋದು ಕೇಳ್ತಾನಿಲ್ಲ, ಬಿಕಾಸ್ ನೀರಲ್ಲಿ ಆರಾಮ ಇದು ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡುತ್ತಲ್ವ, ನಮಗೊಂದು ಹಿಟ್ಟಿಂಗ್ ಲೈಕ್ ಎನಿಥಿಂಗ್. ನಮಗೆ ಅದು ಯಾರು ಹೇಳಿದ್ರು ನಾವು ಮಾತಾಡೋದು ಕೇಳಿಸ್ತಿರ್ಲಿಲ್ಲ. ಪ್ಲಸ್ ಅವ್ರದ್ದು ಫೋಕಸ್ ಲೈಟ್ ಇತ್ತು ಹಿಂಗೆ, ಅದು ಬಂದು ನಮ್ಮ ಲೊಕೇಶನ್ಗೆ ಹೊಡಿತಾ ಇತ್ತು. ನಮಗೆ ಲೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಆಮೇಲೆ ಸಂಜೆ ಆಗ್ತಾ ಇರಬೇಕಾದ್ರೆ ಇದು ನನಗೆ ಆ್ಯಕ್ಚುಲಿ ಫುಲ್ಲು ರಿಫ್ಲೆಕ್ಷನಲ್ಲಿ ತೋರಿಸ್ಬೇಕಾಗಿತ್ತು ಕೊರಗಜ್ಜನ ಇದನ್ನು, ನದಿಯ ರಿಫ್ಲೆಕ್ಷನ್ಗಳಲ್ಲಿ ಎಲ್ಲೂ ರಿಫ್ಲೆಕ್ಷನ್, ಬಿಕಾಸ್ ವೇವ್ಸ್ ಸ್ಟಾರ್ಟೆಡ್ ಕಮಿಂಗ್. ಆ ವೇವ್ಸ್ ನಿಲ್ಲಬೇಕಾದ್ರೆ ರಾತ್ರಿ 11 ಗಂಟೆ ಮೇಲೆ ಆಗುತ್ತೆ ಅಂತ ಅವರು ಲೋಕಲ್ಸ್ ಹೇಳಿದರು. ಎಲ್ಲದಕ್ಕಿಂತ ಸಿಟ್ಟು ಬಂದಿದ್ದು ನನಗೆ ಏನಂದರೆ, ಅವತ್ತು ಅಪ್ಸೆಟ್ ಆದದ್ದು, ನನಗೆ ಒಂದು ಕಪ್ಪು ದೋಣಿ ಬೇಕಾಗಿತ್ತು, ಮರದ್ದು ಹಳೆಯದು 800 ವರ್ಷದ ಪೀರಿಯಡಿಕ್ ಫಿಲ್ಮ್ ಅಲ್ವಾ.
ನಮ್ಮ ಪ್ರೊಡಕ್ಷನ್ ಟೀಮ್ ಅವರು ದೋಣಿ ಸಿಗಲಿಲ್ಲ ಸರ್ ಅಂತ. ಅಯ್ಯೋ. ಮೇಡಮ್ ದೋಣಿಯಲ್ಲಿ ನಮ್ದಿರುತ್ತಲ್ಲ ನಿರ್ದೇಶನ ತಲೆ ಕೆಟ್ಟು ಕಿರ್ಚೋದು ಹರಚಾಡೋದು, ಆದರೆ ಏನು ಲಾಭ, ದೋಣಿನೆಲ್ಲ. ಭವ್ಯ ಮೇಡಮ್ಗೆ ಹೇಳಿದ್ದು ಈ ಥರ ಇದೆ ಮೇಡಮ್, ದೊಡ್ಡ ನಾವು ಹೇಟ ಕಾಂಪ್ರಮೈಸ್, ನಂಗೆ ಕಾಂಪ್ರಮೈಸಿಗೆ ಇಷ್ಟ ಇಲ್ಲ, ಅಗೇನ್ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ವೆಯ್ಟ್ ಮಾಡೋದು ಸಾಕಷ್ಟು ಸಾರಿ ಈ ಥರ ಆಗಿದೆ. ಓಕೆ ಸರ್, ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ ಅಂತ ಹೇಳಿದರು. ಈಗ ಬಿಕಾಸ್ ಅದಕ್ಕಿಂತ ಮುಂಚೆ ನಾವು ಭವ್ಯ ಮೇಡಮ್ಗೆ ಸಂಜೆ ಹೇಳಿದ್ದು ಈ ಥರ ಸೀನ್ ಬರುತ್ತೆ ಮೇಡಮ್, ನೀವು ದೋಣಿಯಲ್ಲಿ ಹಿಂಗೆ ಬರ್ತೀರಿ ಅಂತ. ಸೊ ಒಂದು 7:30ಗೆ ಭವ್ಯ ಮೇಡಮ್ ರೆಡಿಯಾಗಿ ಬಂದರು, ರಾಣಿ ಥರ ಇದರ ಕಾಸ್ಟ್ಯೂಮ್ ಎಲ್ಲ ಹಾಕಿ ಬಂದರು. ಎಸ್ ರೆಡಿ ಅಂತ ಮಾಡುವಾಗ ಅವ್ರು ಬರೋ ಹೊತ್ತಿಗೆ ಕರೆಂಟ್ ಹೋಯ್ತು, ಅವರ ಸ್ಪೀಚ್ ನಿಂತೋಯ್ತು. ಜನರೇಟ್ ಇತ್ತಲ್ಲ ಗೊತ್ತಿಲ್ಲ, ಆ ನಮಗೇನು ಫೋಕಸ್ ಲೈಟ್ ಬರ್ತಾ ಇತ್ತು ಅದು ನಿಂತೋಯ್ತು, ಆಯಿತಾ. ಆಮೇಲೆ ವೇವ್ಸ್ ಕಮ್ಮಿ ಆಯಿತು, ಆ ರಿಫ್ಲೆಕ್ಷನ್ಗೆ ವೇವ್ಸ್ ಬಿಲ್ಕುಲ್ ಶಾಂತ ನದಿ ನನಗೆ ಸಿಕ್ತು. ಎಲ್ಲ ಕಡೆ ಯಾವ ಆ್ಯಂಗ್ಲಲ್ಲೂ ಕ್ಯಾಮರಾ ಇಟ್ಟರು ರಿಫ್ಲೆಕ್ಷನ್ ಬರೋ ಥರ ಬಂತು. ಇನ್ನೇನು ನಾನು ಟೇಕ್ ತಗೋಬೇಕನ್ನುವಾಗ ದೂರದ ಡಿಸ್ಟರ್ಬೆನ್ಸ್ ಬಂತು, ಯಾರೋ ಒಂದು ನದಿಯಲ್ಲಿ ಪಾಸ್. ನಾ ಹೇಳಿದ್ದು ಬಾಬಾ ಅಲ್ಲಿ ನಿಲ್ರಪ್ಪ, ಅಲ್ಲಿ ಹೇಳ್ರಿ ಸ್ಟಾಪ್ ಮಾಡಿ ಅಂತ ನಾನು ಕಿರಿದು. ಆ ವ್ಯಕ್ತಿ ಬರ್ತಾನಿದ್ದಾನೆ, ಅವನು ಕಪ್ಪು ಮರದ ದೋಣಿಯಲ್ಲಿ ಬರ್ತಾ ಇದ್ದಾನೆ, ಒಬ್ಬ ಏಜ್ಡ್ ವ್ಯಕ್ತಿ ಶೂಟಿಂಗ್ ನೋಡ್ಲಿಕ್ಕೆ ಬರ್ತಾ ಇದ್ದಾನೆ. ಒಂದು ನೀವು ಪವಾಡ ಅಂತ ಹೇಳ್ಬೋದು ಸರ್, ಅಥವಾ ಇನ್ನೊಂದು ಏನೋ ಸಿಕ್ತು 4 ಹಿಂಗೆ ಆಗುವಂಥದ್ದು, ಅದೇನು ಪವಾಡ ಅಲ್ವಾ ಅದು. ಇಂಥದ್ದು ಯಥೇಚ್ಛವಾಗಿ ಆಗಿದ್ದಾನೆ ಶೂಟಿಂಗ್ ಟೈಮಲ್ಲಿ. ಆ್ಯಂಡ್ ಇಟ್ ವಾಸ್ ಯೀಲ್ಡಿಂಗ್, ಎಲ್ಲ ಒಂದಕ್ಕೊಂದು ನನಗೆ ಸಪೋರ್ಟ್ ಮಾಡ್ತಾನೆ ಇತ್ತು ಈ ಸಿನಿಮಾ ಕಂಪ್ಲೀಟ್ ಮಾಡೋಕೆ. ಆಮೇಲೆ ಹೆಂಗೆ ಚೆನ್ನಾಗಿ ಬರಬೇಕು ಅನ್ನುವಂಥದ್ದು ಅದು. ಅಲ್ಲಿ ದುಡ್ಡು ಖರ್ಚಾದರೂ ನಮ್ಮ ನಿರ್ಮಾಪಕರು ಇಲ್ಲ, ನೀನು ಏನು ಬೇಕು ಅದನ್ನು ಮಾಡು ಅನ್ನೋದು ಅವ್ರ ಮನಸ್ಸಲ್ಲಿ ಅವ್ನು ಬರ್ತಾರೆ. ಇಲ್ಲ ತ್ರಿವಿಕ್ರಮ್ ಇಷ್ಟು ಮತ್ತೆ ಪರವಾಗಿಲ್ಲ ಬರಲಿ ಅಂತ. ಆ್ಯಂಡ್ ಆ 16 ಕೋಟಿ ಅಂತ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ನಾನು ದೊಡ್ಡ ಹೆಸರು ಮಾಡಿದ ನಿರ್ದೇಶಕನಲ್ಲ, ನಿರ್ದೇಶನ ಮಾಡಿದ್ದೆ ನಾನು ಅಲ್ವಾ. ಆ್ಯಂಡ್ ನನ್ನನ್ನು ಮೇಲೆ ನಂಬ್ಕೊಂಡವರು ಇಷ್ಟು ಕ್ರೋರ್ಸ್ ಹಾಕಿದ್ದಾರೆ ಅಂತ ಹೇಳಿದೆ. ನನಗೂ ಒಮ್ಮೊಮ್ಮೆ ನಿದ್ದೆ ಒಂಥರ ಭಯ ಥರ ಆಗುತ್ತೆ ನನಗೆ. ಏನೋ ಒಂದು 2-3 ಕೋಟಿ ರೀತಿಯದು ಬೇರೆ, ಇಷ್ಟು ದೊಡ್ಡ ನನ್ನನ್ನು ಮಾಡಿಕೊಂಡು ನಂಬಿ ಹಾಕಿ ಅದು ಬಂದೇ ಬರೋ ರೀತಿ ಅದಕ್ಕೆ ಬಿಸ್ನೆಸ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದಾರಲ್ಲ, ದಟ್ ಈಸ್ ಗ್ರೇಟ್. ಹೌದು, ಅದೇ ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಸೊ ಒಂದು ಕಮರ್ಷಿಯಲ್ ಸಿನಿಮಾ ಆದರೆ ಕಣ್ಮುಚ್ಕೊಂಡು ಹಾಕ್ಬಿಡ್ತಾರೆ. ಸೊ ಒಂದು ಪಿರಿಯಾಡಿಕ್ ಸಿನಿಮಾ, ಅದು ದೈವದ ಸಿನಿಮಾ ಮಾಡ್ತಾ ಇದ್ದಾರೆ ಸುಧೀರ್ ಅಥವಾ ನೀವೇ ಹೇಳ್ದಂಗೆ ನಾನು ದೊಡ್ಡ ಪಾಪ್ಯುಲರ್ ಅಲ್ಲ, ಆದರೆ ರೈಟ್ರಲ್ಲಿ ನೀವು ಪಾಪ್ಯುಲರು, ಅದು ಗೊತ್ತು ಎಲ್ರಿಗೂ. ಆದರೆ ಡೈರೆಕ್ಷನ್ ಮಾಡುವಾಗ ಈ ಥರದ ಸಿನಿಮಾನ ನೋಡ್ತಾರ ಜನ ಅನ್ನೋದು. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಕಾಡುತ್ತೆ ಸರ್ ನನಗೆ, ಪ್ರಾದೇಶಿಕವಾಗಿ ಇರ್ತಕ್ಕಂಥ ಆಚಾರ ವಿಚಾರಗಳು ಇವೆಲ್ಲ ಅಂದರೆ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿರುವಂಥದ್ದು. ಸೊ ಒಂದು ಸಿನಿಮಾ ಬಂದಾಗ ದೊಡ್ಡದಾಯ್ತು ಬಿಡಿ, ಈ ಥರದ ಆಚಾರಗಳು ವಿಚಾರಗಳು ಇದ್ದಾವೆ, ಅಲ್ಲಿ ದೈವಕ್ಕೆ ದೊಡ್ಡ ಮಹತ್ವದೇ ಇದೆ ಅಂಥೇಳಿ. ಸೊ ಈ ಸಿನಿಮಾವನ್ನು ಜನ ಹೇಗೆ ತಗೋಬೋದು ಅನ್ನೋ ಅಲ್ಲ, ಆ ಥರ ಅಂತ ಈಗ ಎಲ್ಲವೂ ಪ್ರಾಂತೀಯ ಮಟ್ಟದ ಕಥೆಗಳೇ ಹಿಂದಿಯಲ್ಲೂ ಕೂಡ ತಗೊಂಡು ಜೋಧಾ ಅಕ್ಬರ್ ಇರ್ಬೋದು, ಅದು ಯಾವುದೋ ಒಂದು ಕಡೆ ಆಗುವಂಥ ಘಟನೆಗಳು. ಸೊ ಅದು ದೊಡ್ಡ ವಿಸ್ತಾರವಾದಂಥ ಒಂದು ಪಾಪ್ಯುಲೇಟ್ ಬಂದು ಈಗ ಸತ್ಯು ಸರ್ದು ಗರಂ ಹವಾ ಒಂದು ಸಣ್ಣ ವಿಚಾರ, ಅದು ಯಾವುದೋ ಒಂದು ಆಗ್ರಾದ ಮೂಲೆಯಲ್ಲಿ ನಡೆಯುವಂಥ ಅದನ್ನು ಸ್ಟೋರಿ ಬೆಳೆಸ್ಕೊಂಡು ಮಾಡಿದ್ದಾರೆ. ಸೊ ಅದು ಪ್ರಾದೇಶಿಕ ರೀತಿಯಲ್ಲಿ ಅಂತ ಇಲ್ಲ, ಒಂದು ದೊಡ್ಡ ಸ್ಕೇಲಲ್ಲಿ ಆಗಿದೆ. ಆ್ಯಂಡ್ ಈ ರಾಜ ಅರಸು ಈಗ ಈ ಚಾರಿತ್ರಿಕ ಸಿನಿಮಾಗಳ ಒಂದು ಇದೆಯಲ್ಲ ಅಬ್ಬರ, ಅದು ನಾವು ಫಿಲಪ್ ಮಾಡ್ತಾ ಹೋಗ್ಬೇಕು. ಆ್ಯಂಡ್ ಆ ಸಿನಿಮಾಕ್ಕೆ ಅದು ಏನು ಬೇಕು ಅದು ಒದಗಿ ಬರ್ತಾ ಹೋಯ್ತು. ಸೊ ಅದು ಬಹಳ ದೊಡ್ಡ ಒಂದು ಕ್ಯಾನ್ವಾಸ್ ಮಟ್ಟದಲ್ಲಿ ಬೆಳೀತು. ಈಗ ನನ್ನ ಗ್ರಾಫಿಕ್ಸ್ ಕೆಲಸ ಸುಮಾರು 780 ಶಾರ್ಟ್ಸ್ VFX ಕೆಲಸ ನಡೀತಾ ಇದೆ. ಸುಮಾರು 500ರಷ್ಟು ಮುಗೀತಾ ಇದ್ರೆ ಅದು ಕಾಂತಾರಗೂ ಇಷ್ಟು ಶಾರ್ಟ್ಸ್ ಆಗಿಲ್ಲ ಅಂತ ಹೇಳ್ತಾರೆ. 780 ಶಾರ್ಟ್ ನಮ್ಮದು ಇದು ನಡೀತಾ ಇದೆ. ಸೊ ಅದರಷ್ಟು ಒಂದು 3 ಸಲ ರಿಜೆಕ್ಟ್, ಮತ್ತೆ ಇದು ಕರೆಕ್ಷನ್ಸ್, ಹಾಗೆ ಸ್ವಲ್ಪ ಇಟ್ಸ್ ಟೇಕಿಂಗ್ ಸಮ್ ಟೈಮ್ ಇದ್ರೆ ಆಗಿದೆ. ಸೊ ಬಟ್ ಅದೊಂದು ದೊಡ್ಡ ಕ್ಯಾನ್ವಾಸ್ ಮಟ್ಟದಲ್ಲಿ ಬಂದಿದೆ. ಆ್ಯಕ್ಚುಲಿ ಈ ದೈವಗಳ ಕಥೆಗಳ ಒಂದು ಮೂಲ ಹೋದಾಗ ಅದ್ಭುತವಾದ ಒಂದೊಂದಕ್ಕೂ ಒಂದೊಂದು ಕಥೆ ಎಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಆರಂಭದಲ್ಲಿ ಈ ಸಿನಿಮಾ ಶುರು ಮಾಡಿದಾಗ ಒಂದು ಬಜೆಟ್ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ನಿರ್ಮಾಪಕರಿಗೆ ಹೇಳಿದಾಗ ಆ ನಿರ್ಮಾಪಕರು ಅದಕ್ಕೆ ಫಿಕ್ಸ್ ಆಗ್ತಾರೆ. ಸೊ ಹೋಗ್ತಾ ಬಜೆಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಥವಾ ಮೊದಲನೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅವರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅವರಿತ್ತು. ಎಸ್, ಅವ್ರು ಹೇಳಿದ್ ನನಗೆ ಈ ಥರ ಬೇಕು. ನಾನು ಹೇಳಿದೆ ಇದು ಈ ಬಜೆಟಲ್ಲಿ ಆಗುವಂಥದ್ದಲ್ಲ, ಇಲ್ಲ ನಾವು ಮಲ್ಟಿ ಕ್ಯಾಮ್ರಾ ಯೂಸ್ ಮಾಡೋಣ. ನಾನು ಹೇಳಿದೆ ನೋಡಿ ಒಂದೊಂದು ಕ್ಯಾಮ್ರಾಕ್ಕೆ ಎಷ್ಟು. ಸೊ ಹಿ ಪ್ರಿಪೇರ್ಡ್. ನಾನು ಅವರನ್ನು ತಂದು ಈ ಮಟ್ಟಕ್ಕಂತ ನಿಲ್ಲಿಸ್ಲಿಕ್ಕಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಅದಿತ್ತು. ನಾನು ನಿರ್ಮಾಪಕ ಎಕ್ಸ್ಪೆಕ್ಟೇಷನ್ ಲೆವೆಲಲ್ಲಿ ನಾನು ಸಿನಿಮಾ ಮಾಡಿಕೊಡ್ಬೇಕು. ಆ್ಯಂಡ್ ಥ್ಯಾಂಕ್ ಗಾಡ್ ಕೊರಗಜ್ಜನ ಬ್ಲೆಸ್ಸಿಂಗ್ ಅಥವಾ ನನ್ನ ಎಲ್ಲ ಟೀಮ್ಗಳ ಆರ್ಟಿಸ್ಟ್ಗಳ ಎಲ್ಲರ ಇದರಿಂದಾಗಿ ಅವರ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಇವತ್ತು ಬಂದಿದೆ. ಅವರ ಮುಖದಲ್ಲಿ ನಾನು ನಗು ಕಾಣ್ತಾ ಇದ್ದೇನೆ. ಇವಾಗ ಅದರ ಪ್ರಮೋಷನ್ ಬಗ್ಗೆ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ.
ಈ ಥರ ತಗೊಂಡೋಗೋಣ. ಅಲ್ಟಿಮೇಟ್ಲಿ ನೀವು ಎಲ್ಲದ್ರಲ್ಲೂ ಅಷ್ಟೇ ಸರ್, ಒಬ್ಬ ಬರಹಗಾರನೂ ಹಾಗೆ, ಈಗ ನೀವೀಗ ಬರೀತೀರ ಅಥವಾ ನೀವೇನು ಮಾಡ್ತೀರ ಕೆಲಸ, ಅದು ಫಸ್ಟ್ ನಿಮಗೆ ಖುಷಿ ಇರಬೇಕು. ಅದು ನಿಮ್ಮ ಆತ್ಮತೃಪ್ತಿ ಆದ ಮೇಲೆ ತಾನೇ ನೀವು ಇನ್ನೊಬ್ಬರಿಗೆ ಅದನ್ನು ತಲುಪಿಸ್ಲಿಕ್ಕೆ ಸಾಧ್ಯ, ಇನ್ನೊಬ್ಬರು ಅದನ್ನು ಮೆಚ್ಕೋಬೋದು. ಆ ಮಟ್ಟದಲ್ಲಿ ನಿರ್ಮಾಪಕರಿಗೆ ಇವಾಗ ಅದು ಇಲ್ಲ ನನ್ನ ಎಕ್ಸ್ಪೆಕ್ಟೆಡ್ ಲೆವೆಲ್ ಇದೆ ಅಂತ ಒಂದು ಅವರ ಮನಸ್ಸಲ್ಲಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ ಒಂದಿದೆ. ಅಲ್ಲ ನೀವು ಹೇಳ್ದಂಗೆ ಅಫ್ಕೋರ್ಸ್ ಬಿಗ್ ಬಜೆಟ್ ಸಿನಿಮಾ ಅಂತಂದರೆ ಕಾಣುತ್ತೆ. ಯಾಕಂದರೆ ಕಾಣುತ್ತೆ ಅಂದರೆ ಮೊದಲನೇದಾಗಿ ಒಂದು ಕತೆ, ಆಮೇಲೆ ಇರ್ತಕ್ಕಂಥ ತಾರಾ ಬಳಗ. ಸೊ ಈ ಕಬೀರ್ ಬೇಡಿ ಅವರ ವಿಚಾರಕ್ಕೆ ಬರೋಣ. ಅವ್ರನ್ನ ನೀವು ತರಬೇಕಂದ್ರೆ ಹೆಂಗೆ ಒಪ್ಪಿಸಿದಿರಿ, ಅವ್ರು ಹೆಂಗೆ ಒಪ್ಪಿದ್ರು ಅಂತ? ಯಾಕಂದರೆ ಹಾಲಿವುಡ್ಡಲ್ಲಿ ಮಾಡಿರೋಂಥವ್ರು ಬ್ಯುಸಿ ಶೆಡ್ಯೂಲಲ್ಲೂ ಹೆಂಗೆ ಬಂದರು ಅಂತ. ಅವ್ರದ್ದೊಂದು ದೊಡ್ಡ ಮಾತು ನಾನು ಹೇಳಬೇಕು ಅಂದರೆ, ಅವ್ರದ್ದು ವಾರ್ ಸೀನ್ ಆ್ಯಂಡ್ ಅವ್ರದ್ದು 3 ನೈಟ್ಸ್ ನನಗೆ ಡೇಟ್ಸ್ ಇತ್ತು. 3 ನೈಟ್ಸಲ್ಲಿ ವಾರ್ ಸೀನ್ ಮಾಡಬೇಕು. ಆ್ಯಂಡ್ ಕಬೀರ್ ಬೇಡಿ ಅಂತ ಆ್ಯಕ್ಟರ್ ಜೊತೆ ಮಾಡ್ಬೇಕಾರೆ ಸರ್, ನಾವು ನಿರ್ದೇಶಕರು ಹೇಳೋದಕ್ಕಿಂತ ಇರುತ್ತೆ, ಬಟ್ ಅವರನ್ನು ಆ ಮೂಡಿಗೆ ತರಿಸಿ ಮಾಡಿಸೋದುಂಟಲ್ಲ, ಅದು ಇಟ್ಸ್ ಎ ಬಿಗ್ ಟಾಸ್ಕ್. ಅವಾಗ ನಾನಲ್ಲಿ ನಿರ್ದೇಶಕ ಹೇಳಿ ಆ್ಯಕ್ಷನ್ ಅಂತ ಹೇಳ್ಕೊಳ್ಳಿ, ಅವರು ಸ್ವಲ್ಪ ಮಾಡ್ತಾರೆ, ದೇ ಆರ್ ಪ್ರೊಫೆಷನಲ್ಸ್, ನೋ ಡೌಟ್ ಇನ್ ದ್ಯಾಟ್. ಬಟ್ ಆ ಮೂಡಿಗೆ ತಂದು ಮಾಡಿಸೋದು ಅದು ಇಟ್ ಈಸ್ ಟೇಕಿಂಗ್ ಟೈಮ್. ಸೊ ನಾನೇನು ಮಾಡಿದೆ ಅಂದರೆ, ವಾರ್ ಒಂದು ಯುದ್ಧದ ಭೂಮಿಯಲ್ಲಿ ಏನೆಲ್ಲ ನಡಿಬೋದು, ಆ ನೋವು, ಅರ್ಧ ಹೆಣಗಳ ರಾಶಿ, ಗಾಯಾಳುಗಳು, ಅಲ್ಲಿ ಕುದುರೆ, ಅದು ಅವುಗಳೆಲ್ಲ ರಿಹರ್ಸಲ್ಗಳನ್ನು ಹಗಲು ಮಾಡಿಸಿದ್ದೇನೆ. ನನ್ನ ಟೀಮ್ ಇಟ್ಕೊಂಡು ಅವ್ರು ಬಿಟ್ಟು ಕಬೀರ್ ಬೇಡಿ ನಾನು ಐ ಕಾನ್ಸಂಟ್ರೇಟ್ ಓನ್ಲಿ ಕಬೀರ್ ಬೇಡಿಸ್ ಪೋರ್ಷನ್. ಇದೆಲ್ಲ ನಂಗೆ ಯಾವ್ದು ಡಿಸ್ಟರ್ಬ್ ಆಗಬಾರ್ದು. ಸೊ 3 ಡೇಸ್ ನಾನು ಇದನ್ನು ರಿಹರ್ಸಲ್ ಮಾಡಿಸಿದೆ. ಯಾವುದೋ ಗಾಳಿ ಅಲ್ಲಿಂದ ಹೀಗೆ ಆ್ಯಂಬುಲೆನ್ಸ್ ಅಂದರೆ ಮುಂಚೆ ಸ್ಟ್ರೆಚರ್ ಥರ ಇರುತ್ತೆ, ಅಲ್ಲೂ ಕೂಡ ಹಾಗೆ ಬಟ್ಟೆಯಲ್ಲಿ ಹೆಣಗಳನ್ನು ಅಥವಾ ಗಾಳಿಗಳನ್ನ ಹಾಕೊಂಡು ಹೋಗುವಂಥದ್ದೆಲ್ಲ ಯುದ್ಧ ಭೂಮಿಲಿ ಸಾರೋದು ನಡೆಯುವಂಥದ್ದು, ಅದೆಲ್ಲ ನಾನು ಮಾಡಿಸಿದ್ದೆ. ಯಾರೋ ಒಂದು ಹೆಣ ತಂದೆಯನ್ನು ಹುಡ್ಕೊಂಡು ಬರುವಂಥದ್ದು, ಗಂಡನ್ನು ಹುಡ್ಕೊಂಡು ಬರುವಂಥದ್ದು, ಇದೆಲ್ಲ ಯುದ್ಧ ಭೂಮಿಯಲ್ಲಿ ಸರ್ವಸಾಮಾನ್ಯವಾಗಿ ನಡೆಯುವಂಥದ್ದು, ಅದೆಲ್ಲ ಮುಂಚೆನೇ ರಿಹರ್ಸ್ ಮಾಡಿಟ್ಟಿದ್ದೆ. ಸೊ ಕಬೀರ್ ಬೇಡಿದ ಪೋರ್ಷನ್ ಅಷ್ಟೇ ಮಾಡಿದೆ. ಅವರ ನನಗೆ ಕೊಟ್ಟ ಟೈಮಿಗಿಂತ ಬೇಗನೆ ಮುಗಿಸಿದೆ. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಅವ್ರು ಹೇಳ್ತಾ ಇದ್ರು, ಅವರು ಅರ್ನಾಲ್ಡ್ಸ್ ಫಿಲ್ಮಲ್ಲಿ ಮಾಡಿದಂತೆ, ವಾಟರ್ ವರ್ಲ್ಡ್ ಮಾಡಿದ ಡೈರೆಕ್ಟರ್ ಹಾಲಿವುಡ್, ಅವ್ರಿಗೆ ಇದೇ ಥರ ಆಗಿತ್ತಂತೆ. ಲೈಕ್ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಒತ್ತಡ ಬಂತಂತೆ. ಸೊ ಅವ್ರು ಬರೀ ರಿಹರ್ಸ್ ಮಾಡಿದಂತೆ, ಓಕೆ ಅಂತ ಹೇಳಿ 4 ಡೇಸ್ ಬರೀ ರಿಹರ್ಸಲ್ ಮಾಡಿದಂತೆ. ಆಮೇಲೆ ಮಿಕ್ಕಿದವರ 2 ಶೆಡ್ಯೂಲಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದಂತೆ. ನನಗೆ ಅವರು ರೆನಾಲ್ಡ್ಸ್ಗೆ ಕಂಪೇರ್ ಮಾಡಿದಾಗ ನಾನು ವಾಸ್ ಸ್ಪೀಚ್ಲೆಸ್. ಆ್ಯಂಡ್ ಕಬೀರ್ ಬೇಡಿ ಅಂತವರು, ಅದೊಂದು ನನಗೆ ದೊಡ್ಡ ಮಟ್ಟದೊಂದು ನನಗೇನು ಐ ಫೆಲ್ಟ್ ಇಟ್ಸ್ ಅ ಬ್ಲೆಸ್ಸಿಂಗ್. ಕಬೀರ್ ಬೇಡಿ ಅದು, ಆ್ಯಂಡ್ ಇವತ್ತು ಎಷ್ಟು ಕ್ಲೋಸ್ ಇದ್ದಾರೆ ಅಂದರೆ ನನ್ನ ಜೊತೆ. ಹಿ ಹಸ್ ಸೀನ್ ದ ವರ್ಲ್ಡ್. ಅವರು ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹಾಲಿವುಡ್ ಬಿಟ್ಟು, ಫ್ರೆಂಚ್ ಫಿಲ್ಮ್ಸ್ ಬಿಟ್ಟು, ಇವತ್ತು ಯುರೋಪಿಯನ್ ಫಿಲ್ಮಲ್ಲಿ ದೊಡ್ಡ ಹೆಸರು ಅವರು. ಸಂದಕೋನ್ ಇಸ್ ಎ ವೆರಿ ಬಿಗ್ ನೇಮ್, ವೆರಿ ಬಿಗ್ ಸೀರೀಸ್, ಅದೆಲ್ಲ ನೋಡಿಕೊಂಡವರು ಇವತ್ತು ನನ್ನನ್ನು ಒಂದು ಭಾಳ ಒಳ್ಳೆ ಮಟ್ಟದ ಒಬ್ಬ ನಿರ್ದೇಶಕನ ದೃಷ್ಟಿಯಲ್ಲಿ ನನಗೆ ನೋಡ್ತಾ ಇದ್ದಾರೆ. ಅದು ನನಗೆ ದೊಡ್ಡ ಒಂದು ಖುಷಿ ಕೊಡ್ತಾ ಇದೆ. ಎಸ್ ಸರ್, ನೀವು ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಹೇಳಿದ್ರಿ, ಪವಾಡಗಳನ್ನು ಹೇಳಿದ್ರಿ. ಆದರೆ ಒಂದು ಸಿನಿಮಾ ಮಾಡುವಾಗ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಘಟನೆ ನೋಡಿದೆ, ಅದು ಸಾಕಷ್ಟು ಸುದ್ದಿ ಕೂಡ ಆಯಿತು. ಅಲ್ಲಿ ಸ್ಥಳೀಯರು ಬಂದು ಏನೋ ಒಂದು ಸಣ್ಣ ಕಿರಿಕ್ ಮಾಡಿದರು. ಅದು ಯಾಕಾಗಿ ಮಾಡಿದರು, ಯಾಕೆ ವಿಚಾರಕ್ಕೆ, ಅದು ಒಂದಿಷ್ಟು ಅಸ್ಪಷ್ಟ ಆಗ್ಬಿಡ್ತು. ಅಲ್ಲಿ ಏನಂದರೆ, ಈ ಭೂತಕೋಲ ಕಟ್ಟುವ ಜನಾಂಗನೋ ಅಥವಾ ಕೊರಗಜ್ಜನ ಅನ್ನೋ ಹೊರಗಡೆ ತರಬಾರ್ದು ಅನ್ನೋ ಥರನೂ ಗೊತ್ತಿಲ್ಲ. ಯಾಕಂದರೆ ಈ ಕೊರಗಜ್ಜನ ಕೋಲ ಆಗ್ತದಲ್ಲ, ನನಗೆ ಅದು ಕತ್ಲೆಯಲ್ಲಿ ಮಾಡ್ತಾರೆ. 800 ವರ್ಷಗಳ ಹಿಂದೆ ಇರುವಂಥ ವ್ಯಕ್ತಿ, ಓಕೆ 100 ವರ್ಷಗಳ ಹಿಂದೆ ಕರೆಂಟ್ ಇರಲಿಲ್ಲ, ಎಲ್ಲ ಒಪ್ಕೊಳ್ಳೋಣ. ಬಟ್ ಇವಾಗ ಯಾಕೆ, ಇವಾಗ ಅದೇ ನಮ್ಮ ಉದ್ಯಾವರ ಅರಸುಗಳನ್ನು ಲೈಟ್ ಹಾಕಿ ವಿಜೃಂಭಣೆಯಿಂದ ಮಾಡ್ತೇವೆ. ಪಂಜಂದಾಯಿ ಕೋಲ ಲೈಟ್ ಹಾಕಿ ಎಲ್ಲ ವಿಜೃಂಭಣೆ ಮಾಡಿ, ಯಾಕೆ ಕೊರಗಜ್ಜನ ಕತ್ಲೆಯಲ್ಲೇ ಮಾಡಬೇಕು? ಎಲ್ಲವೂ ನಮ್ಮ ವಿವೇಚನಕ್ಕೆ ಬಿಟ್ಟದ ವಿಷಯ ಅಲ್ವಾ. ಬಿಕಾಸ್ ಅವರು ಕೊರಗ ಕಮ್ಯುನಿಟಿಯಲ್ಲಿದ್ದ ವ್ಯಕ್ತಿ ಅಂತ ಆ ಥರ ನೋಡ್ತಾರ. ಒಮ್ಮೆ ಅದು ಆತ್ಮ, ಒಮ್ಮೆ ಶಕ್ತಿ ಅಂತ ತಗೊಳ್ಳುವಾಗ ಅದು ಯಾವುದೇ ಒಂದು ಇದಕ್ಕೆ ಬಂಧನಕ್ಕೆ ಒಳಗಾಗಿರೋದಿಲ್ಲ. ಅದು ಅಷ್ಟಸಿದ್ಧಿಗಳನ್ನು ಮೈಗೂಡಿಸಿದೆ. ಅಷ್ಟಸಿದ್ಧಿಗಳಂದರೆ ಯಾವುದೇ ಥರ ಅಂದರೆ, ಅವನು ಎತ್ತರಕ್ಕೆ ಬೆಳಿಬೋದು, ಅಥವಾ ಚಿಕ್ಕ ಕಣ ಆಗಬಹುದು, ಅಥವಾ ಭಾರ ವ್ಯಕ್ತಿ ಇರೋದು ಹಗುರ ಆಗಿರ್ಬೋದು, ಮಾಯಾರೂಪಕ್ಕೆ ಹೋಗೋದು, ಅಷ್ಟಸಿದ್ಧಿಗಳಿರುತ್ತಲ್ಲ, ಆ ಥರ ಒಂದು ಆತ್ಮಕ್ಕೆ ಅದೊಂದು ಶಕ್ತಿ ಇರುತ್ತೆ. ಬಟ್ ಅದನ್ನು ನಾವು ನಂಬಬೇಕಷ್ಟೇ. ನಂಬಬೇಕು, ಯಾವ ಥರ ನಿಮ್ಮ ಮನಸ್ಸಿಗೆ ತೋಚುತ್ತೆ ಆ ಥರ ನಂಬಬೇಕು. ಕೆಲವರು ವಿಸ್ಕಿ ಬ್ರ್ಯಾಂಡಿ ಕೊಟ್ಟು ನಂಬ್ತಾರೆ, ಕೆಲವರು ವೀಳ್ಯದೆಲೆ ಕೊಟ್ಟು ನಂಬ್ತಾರೆ, ಕೆಲವರು ಚಕ್ಕುಲಿ ಕೊಟ್ಟು ನಂಬ್ತಾರೆ. ಓಕೆ, ಈ ಥರ ಎಲ್ಲ ನಂಬುವಂಥ ಇದು ಹೋಗುವಂಥದ್ದು. ಸೊ ನಾವು ಕೊರಗಜ್ಜನ ಅದನ್ನು ಪೋರ್ಟ್ರೇ ಮಾಡಿದ್ದಕ್ಕೆ ಭಾಳಷ್ಟು ವಿರೋಧ ಇತ್ತು, ಈ ಥರ ಬರಬಾರ್ದು ಅಂತ.
ನಾನು ಮಂಗಳೂರು ಸೋಮೇಶ್ವರ ಶೂಟಿಂಗ್ ಮಾಡೋ ಟೈಮಲ್ಲಿ ಗುಳಿಗ ಸಂದೀಪ್ ಸೋಪರ್ಕರ್ ಅವರು ಕೂಡ ಹಾಲಿವುಡ್ ಆ್ಯಕ್ಟರ್, ಫ್ರೆಂಚ್ ಫಿಲ್ಮಲ್ಲೆಲ್ಲ ಮಾಡಿದರು. ಅವರ ಸೀನ್ ಟೈಮಲ್ಲಿ ಇವರು, ನೀನು ಕೊರಗಜ್ಜನ ಹಾಗೆ ಯಾಕೆ ಮಾಡ್ತಿ, ಹಾಗೆ ತೋರಿಸ್ಬಾರ್ದು ನೀನು. ನೀವು ಯಾರು ಕೊರಗಜ್ಜನ ನೋಡಿದವ್ರು ಇದ್ದಾರೆ, ನಾನು ಕೇಳಿದೆ ಅವ್ರ ಹತ್ರ, ನೀವು ನೋಡಿದ್ರೆ ನನಗೆ ತೋರಿಸಿ ಅವ್ರು ಹೇಗಿದ್ರು ಅಂತ. ನಾನು ಕೊರಗಜ್ಜನ ಆರಾಧಕ, ನಾನು ಭಕ್ತ, ನಾನು ಸಿನಿಮಾ ಮಾಡೋ ಮುಂಚೆ ಕೋಲ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ನನ್ನ ರೂಪದಲ್ಲಿ ಕೊರಗಜ್ಜಿ ಹೀಗೆ ಕಂಡಿತ್ತು, ನಾ ದೇವರು ಏನಾದರೂ ಇದೇ ರೂಪದಲ್ಲಿ ಇದ್ದೆ ಅಂತ ತೋರಿಸ್ತೀರಾ? ನೋಡಿಲ್ಲ. ಸೊ ನೀವು ಆ್ಯಂಡ್ ಅವ್ರು ಬಂದದ್ದು ಯಾವ ಥರ ಬಂದಿತ್ತು ನೀವು ಹೇಳಿದ ಥರನೇ, ಅವರು ಮಚ್ಚು ಲಾಂಗ್ ವೆಲ್ ಇಟ್ಕೊಂಡು ಬಂದ ಒಂದು ಹಿಂಗೆ ಹಾಕಿದರೆ ಇವತ್ತು ಇಲ್ಲ. ನಾನು ನೆನ್ಸ್ಕೊಳ್ತೇನೆ, ನಾನು ಅದು ನನಗೆ ಆ ಟೈಮಲ್ಲಿ ಕೊರಗಜ್ಜೆ ಉಳಿಸಿರೋದು. ಬಿಕಾಸ್ ಟೀಮ್ ಅವರೆಲ್ಲ ಓಡೋಗಿದ್ದು, ನಾನು ಒಬ್ಬನೇ ಚೇರ್ ಹಾಕೊಂಡು ಡೈರೆಕ್ಟರ್ ಹತ್ರ ಆಗಿ ಕೂತ್ಕೊಂಡಿದ್ದೆ. ಈ ಥರ ನಂಗೆ ಮೂರು ಸಲ ಆಗಿತ್ತು. ಬಟ್ ನಾನು ಇಲ್ಲ ನೀವು ಮಾಡಬೇಡಿ. ಆಮೇಲೆ ಅಫ್ಕೋರ್ಸ್ ಪೊಲೀಸ್ ಬಂತು, ನಮ್ಮ ಪ್ರೊಟೆಕ್ಷನ್ ಕೊಟ್ಟಿತ್ತು, ಇದೆಲ್ಲ ನಡೀತಾ ಉಂಟು. ಅಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ, ಈಗ ಈ ಕೊರಗಜ್ಜ ದೇವರು ಇಲ್ಲಿ ಮಾತ್ರ ಇರುವಂಥದ್ದು, ಇಲ್ಲಿದು ಮಣ್ಣು ತಗೊಂಡು ಬೇರೆ ಕಡೆ ನೀವು ಆರಾಧನೆ ಮಾಡಬಾರ್ದು, ಈ ಥರ ಎಲ್ಲ ಬೋರ್ಡ್ ಹಾಕೊಂಡಿರ್ತಾರೆ. ಅದೆಲ್ಲ ನನಗೇನು ಅದಕ್ಕೆ ಸ್ಪಷ್ಟತೆ ಕಾಣಲಿಲ್ಲ. ದೇವರನ್ನು ನಾವು ನಿಂತ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು, ನಾನು ಎಲ್ಲಿ ಬೇಕಲ್ಲಿ ಪ್ರಾರ್ಥನೆ ಮಾಡ್ಬೋದು, ಇಲ್ಲೇ ಯಾಕೆ ಪ್ರಾರ್ಥನೆ ಮಾಡಬೇಕು, ನಾ ಪ್ರತಿ ಸರಿ ಇಂಥದ್ದೇ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು, ಅದೆಲ್ಲ ನನಗೆ ಭಾಳ ಅಸ್ಪಷ್ಟತೆ. ಮತ್ತು ನಾನು ಅಕ್ಸೆಪ್ಟೇಬಲ್ ಆಗಿರಲಿಲ್ಲ. ಮೇ ಬಿ ಅದು ನನಗೆ ಅಟ್ಯಾಕ್ ಮಾಡಲಿಕ್ಕೆ ಜನಗಳನ್ನು ಕಳಿಸಿದ್ರ. ಕೆಲವರು ಹೇಳ್ತಾರೆ ಇಲ್ಲ, ಅಲ್ಲಿಯ ಇವರು ಯಾರು ಕೊರಗಜ್ಜನ ವರ್ಷಿಪ್ ಮಾಡುವಂಥ ಇವರೇ ಒಮ್ಮೆ ಶೂಟಿಂಗಲ್ಲಿ ನಾನೊಂದು 20 ಬೌನ್ಸರ್ಗಳನ್ನ ಇಟ್ಕೊಂಡಿದ್ದೆ, ನನಗೊಂದು 3-4 ಬೌನ್ಸರ್ಗಳು ಅವರು ಇವರಲ್ಲ ಅಂತ. ಸೊ ನಾನೇನೋ ಶೂಟಿಂಗ್ ನೆಕ್ಸ್ಟ್ ಶಾರ್ಟ್ ಪ್ಲ್ಯಾನ್ ಮಾಡ್ಕೊಂಡು ಈಗ ಕಣ್ಣು ಓಪನ್ ಮಾಡಿದಾಗ ನನ್ನ ಮುಂದೆ ಇದ್ದ 2 ಬೌನ್ಸರ್ಲಿ ಹಿಂದೆ ಇದ್ದರಲ್ಲ, ಆ ಕಡೆ ಎಲ್ಲ ಬೌನ್ಸರ್ಗಳು ಒಂದೇ ಫೋನ್ ಕಾಲ್ಗೆ ಹೊರಟೋಗಿದೆ. ಅಂಡರ್ ವರ್ಲ್ಡಿಂದ ಕಾಲ್ ಬಂತಂತೆ. ಮೇ ಬಿ ಯಾರದು, ಅದು ಭೂತಕೋಲ ಕಟ್ಟೋರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂತಕೋಲ ಕಟ್ಟೋ ಜನಾಂಗದವರು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಯಾವುದೇ ಒಂದು ಗುಂಪಿನವರ ಮೇಲೆ ನನಗೆ ಅದು ಆರೋಪ ಮಾಡೋದು ಅಥವಾ ಅವ್ರು ಮಾಡಿದಾರೆ ಅಂತ ಹೇಳಲಿಕ್ಕೆ ನನಗೆ ಇದಾಗಲ್ಲ. ಅಫ್ಕೋರ್ಸ್ ಕಲಸದಲ್ಲಿ ಶೂಟ್ ಮಾಡಿದಾಗ ಅಗೇನ್ ಭೂತಕೋಲ ಕಟ್ಟೋ ಜನಾಂಗದವ್ರು, ಯಾಕಂದರೆ ಅವರ ವೇಷಭೂಷಣ ನೋಡಿದಾಗ ಅವ್ರು ಆ ಥರ ಇದ್ರು. ಅವರು ಅವತ್ತು ಮಚ್ಚು ಗಿಚ್ಚು ಎಲ್ಲ ತಗೊಂಡು ಬಂದರು. ಅವತ್ತು ಏನಾದ್ರು ಸುಮಾರು 60 ಲಕ್ಷ ಮೇಲೆ ನಾನು ತೆಯ್ಯಂ ತರಿಸಿದ್ದೆ, ಕಥಕ್ಕಳಿ ತರಿಸಿದ್ದೆ, ಕಥಕ್ ತರಿಸಿದ್ದೆ, ಯಕ್ಷಗಾನದ ತರಿಸಿದ್ದೆ, ಭೂತಕೋಲ ಎಲ್ಲ ಜನಪದ ಇದೆ ಅಂತ ತಗೊಂಡು ಸಾಂಗ್ ಗಣೇಶಾಚಾರ್ಯ ಬಾಲಿವುಡ್ ಇದು ಅವ್ರ ಜೊತೆ ಕ್ಯಾನ್ಸಲ್ ದ ಶೂಟ್ ಎಲ್ಲ ಅರ್ಧ ಮಾಡಿದೆ. ಸೊ ಆಗೆಲ್ಲ ನಮ್ಮನ್ನು ನಾನು ಅಂದ್ಕೊಳ್ತೇನೆ ಪಾರು ಮಾಡಿದ್ದು ಆ ಕೊರಗಜ್ಜ ದೈವ ಅಂತಲೇ ನನಗೆ ಒಂದು ಇದಿದೆ. ಸೊ ಬಟ್ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಅನ್ನುವಂಥದ್ದು ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಇವತ್ತು ಕೇರಳ, ಮಲಯಾಳಂ ಎಲ್ಲ ಮೀಡಿಯಾದವರು ಅದನ್ನೇ, ಇಲ್ಲಿಂದ ಎಲ್ಲೋ ನ್ಯೂಸ್ ಹೋಗಿದೆ ಅವರಿಗೆ, ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಇಷ್ಟು ಒಂದು ಅಟ್ಯಾಕ್ ಆಗಿ ಇಷ್ಟು ರೌಡಿಸಮ್ ಇದು ದಾಳಿಗಳನ್ನಾದರೂ ಕೂಡ ಸಿನಿಮಾ ಮಾಡಿಸಿದ್ದಾರೆ. ಆ ಕೊರಗಜ್ಜನಿಗೆ ಬೇಕಾಗಿತ್ತು ಈ ಥರದ ಸಿನಿಮಾ ಬೇಕು ಅಂತ, ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದ ಸಾಧ್ಯ? ನಾನೆಲ್ಲ ಏನು ಸರ್, ಯು ಕ್ಯಾನ್ ಸೇ ದಟ್ ತೃಣಕ್ಕೆ ಸಮಾನ ನಾವೆಲ್ಲ ದೇವದ ವಿಚಾರದಲ್ಲಿ ತೃಣಕ್ಕೆ ಸಮಾನ. ಇಂಥದ್ದೊಂದು ದೊಡ್ಡ ಸಿನಿಮಾ ಮಾಡಿ ತುಂಬ ನಿರೀಕ್ಷೆ ಕುತೂಹಲ ಅಂತ ಬರ್ಸಿರುವಂಥ ಕರಿಹೈದ ಕೊರಗಜ್ಜ, ಸೊ ಯಾವಾಗ ನಮ್ಮ ಪ್ರೇಕ್ಷಕರು ನೋಡಬಹುದು? ಯಾಕಂದ್ರೆ ನನಗೆ ಇದನ್ನು ಸುಮಾರು 1 ವರ್ಷದಿಂದ ಹೇಳ್ತಾ ಇದ್ದೇನೆ. ಆಯ್ತು ಸರ್, ಒಂದು 2 ತಿಂಗಳು ಬರುತ್ತೆ, 2 ತಿಂಗಳು. ಮತ್ತು ಮೊನ್ನೆದು ನಾನು ಹೇಳಿದ್ದೇನೆ ಶ್ರುತಿ ಮೇಡಮ್ಗೆ, ಅದನ್ನು ಹೇಳಿದ್ದೇನೆ, ಮೇಡಮ್ ನಾನು ಇನ್ನು ಹೇಳೋಕೆ ಬಿಡ್ತೇನೆ, ಬೇಕಾದ್ರೆ ಅವರಿಗೆ ಕೊರಗಜ್ಜನಿಗೆ ಯಾವಾಗ ಬೇಕು ಆಗ ತಗೊಳ್ಳಿ ಸಿನಿಮಾ ಮಾಡಿದ್ದೇನೆ, ಎಲ್ಲ ರೆಡಿಯಾಗಿದೆ. ಬಟ್ ಕರೆಕ್ಷನ್ಸ್ ಜಾಸ್ತಿ ಬರ್ತಾ ಇದೆ. ಈಗ VFX 780 ಶಾರ್ಟು ಕೊಟ್ಟರು, ಬಟ್ ಅದರಲ್ಲಿ ಮತ್ತೆ ಒಮ್ಮೆ ಫಸ್ಟ್ ಸ್ಲಾಟಲ್ಲಿ ಒಂದು 500 ಶಾರ್ಟ್ ರಿಜೆಕ್ಟ್ ಆಯಿತು, ಮತ್ತು ಈಗ ಒಂದು 200 ಶಾರ್ಟ್ ಇನ್ನೂ ಬಾಕಿ ಇದೆ. ಸೊ ಗೋಪಿಸುಂದರ್ ಕೂಡ ಅಷ್ಟೇ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಂಪೋಸ್ ಮಾಡ್ತಾ ಇದ್ದಾರೆ. ಗೋಪಿಸುಂದರ್ ಬ್ಯಾಕ್ಗ್ರೌಂಡ್ ಈಸ್ ಅ ಜೀನಿಯಸ್ ಇನ್ ಬ್ಯಾಕ್ಗ್ರೌಂಡ್. ಅವರ ಪುಳಿಮುರುಗನೆಲ್ಲ ಇಟ್ ಹಸ್ ಗಾನ್ ಟು ಆಸ್ಕರ್ ಆ್ಯಂಡ್ ದೊಡ್ಡ ಹೆಸರು ಗೋಪಿಸುಂದರಿಗೆ. ಸೊ ಅವರು ಹೇಳ್ತಾ ಇದ್ದಾರೆ, ಸರ್ ಐ ಆಮ್ ನಾಟ್ ಗೆಟಿಂಗ್ ದ ಪ್ರಾಪರ್ ಫೀಲ್, ಸೊ ಲೆಟ್ ಮಿ ಅಲೋ, ಐ ನೀಡ್ ಸಮ್ ಟೈಮ್. 4 o'clock ಐ ಸ್ಟಾರ್ಟ್, 4 ಗಂಟೆಗೆಲ್ಲ ಮೆಸೇಜ್ ಆಗ್ತಾರೆ ನನಗೆ, ಐ ಸ್ಟಾರ್ಟ್. ಒನ್ಸ್ ಐ ಕನ್ವಿನ್ಸ್ ಐ ಡೆಫಿನೆಟ್ಲಿ ಶೋ ಇಟ್. ಮಿಕ್ಕಿದ ಸಾಂಗಲ್ಲಿ ಅದ್ಭುತ. ಮೊನ್ನೆ ಶ್ರೇಯಾ ಘೋಷಲ್ ಸಾಂಗ್ ರೆಕಾರ್ಡಿಂಗ್ ಆದ ಕೂಡಲೇ ಗೋಪಿ ಅಂದರೆ ವಾಟ್ ಎ ಬ್ರಿಲಿಯಂಟ್ ಕಂಪೋಸಿಷನ್ ಯು ಮೇಡ್ ಅಂತ, ಲೈಕ್ ಸಾಂಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಸಾಂಗ್ಸ್ ಬಗ್ಗೆ ಮಾತಾಡೋಣ ಸರ್, ಯಾಕಂದರೆ ನೀವು ಒಬ್ಬ ರೈಟರ್ ಆಗಿ ಸೂಪರ್ ಹಿಟ್ ಸಾಂಗ್ ಕೊಟ್ಟಂಥವ್ರು. ಸೊ ಈ ಥರದ ಸಿನಿಮಾಗಳಿಗೆ ಗೀತೆಗಳು ಯಾವ ರೀತಿ ಇರ್ತವೆ, ಹೇಗೆ ಅಂತ? ಅದೊಂದು ದೊಡ್ಡ ನನಗೆ ಚಾಲೆಂಜಿಂಗ್ ಆಯ್ತು ಸರ್. ಯಾಕಂದರೆ ಅದು ಅಂದರೆ ನಾರ್ಮಲ್ ನಾವು ಅಲ್ಲೂ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಬಟ್ ಒಂದು ಫೋಕ್ ಟಚ್ಚಲ್ಲಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಗೋಪಿ ಒಂದು ಅವ್ರೇನು ಮಾಡಿದ್ದಾರೆ ಅಂದರೆ ಲೈವ್ ಇನ್ಸ್ಟ್ರೂಮೆಂಟ್ಸನ್ನೇ ತಗೊಂಡಿದ್ದಾರೆ. ಯಾರು ಇಷ್ಟವರೆಗೆ
ಕೇಳದ ಆ ಥರದ ಒಂದು ನಿಗೂಢವಾದ ಅಂದರೆ ಅಂದ್ರೆ ಇಟ್ಸ್ ನಾಟ್ ಎ ಕಾಮನ್ ಯೂಸ್ ಅಂತ ಇನ್ಸ್ಟ್ರೂಮೆಂಟಲ್ಲಿ ತಗೊಂಡವರು ಕಂಪೋಸ್ ಮಾಡಿದ್ದಾರೆ, ರೇರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಬಟ್ ದ ಸೌಂಡಿಂಗ್ಸ್. ಲಿರಿಕ್ಸಲ್ಲಿ ಸೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶಬ್ದಗಳನ್ನು ನಾವು ವಾಸ್ ವೆರಿ ಕನ್ವಿನ್ಸಿಂಗ್. 6 ಹಾಡುಗಳು ಕೂಡ ತುಂಬ ಒಂದು ಸಾಂಗ್, ಒಂದು ಸ್ಯಾನ್ಸ್ಕ್ರಿಟ್ ಸಾಂಗ್, ಅದು ಸುಮಾರು 7.5 ನಿಮಿಷ ಇದೆ. ಅದು ಶಂಕರ್ ಮಹಾದೇವನ್ ಹಾಡ್ತಾ ಇದ್ದಾರೆ. ಆ್ಯಂಡ್ ಮತ್ತು ಒಂದು ರೊಮ್ಯಾಂಟಿಕ್ ಆ್ಯಂಡ್ ಫೋಕ್ ಬೇಸ್ಡಲ್ಲಿ. ಆಮೇಲೆ ರೆಗ್ಯುಲರ್ ಪ್ಯಾಟರ್ನ್ ವರ್ಡನ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಕನ್ನಡದ ವರ್ಡೇ ಇದೆ, ಹಿಂದಿಯಲ್ಲೂ ವರ್ಡ್ಗಳಿದೆ. 800 ಹಳೆ ಶಬ್ದಗಳನ್ನು, ನಾಟ್ ಎಕ್ಸಾಕ್ಟ್ಲಿ ಹಳೆ ಕನ್ನಡ. ಸಿ ಈಗ ಅದೊಂದು ಪೋರ್ಕುಳಿ ಅಂತ ಒಂದು ಶಬ್ದ ಇದೆ. ಪೋರ್ಕುಳಿ ಕೇಳಿದ್ರೆ ನೀವು, ಇಟ್ಸ್ ಎ ಕನ್ನಡ ವರ್ಡ್. ಓಕೆ. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪೊದಕುಳಿ ಅಂತ ಒಂದು ಲೈನ್ ಬರುತ್ತೆ. ಕೊರಪೊಳು ಅನ್ನುವಂಥದ್ದು ಕೊರಗಜ್ಜನ ತಾಯಿ ಹೆಸರು. ಓಕೆ. ಪೆರತ್ ಅನ್ನುವಂಥದ್ದು ಕೊರಗ ಸಮುದಾಯದವರ ಹುಡುಗಿ, ಅವಳು ಮೆಚೂರ್ ಆದಾಗ ಅವಳಿಗೆ ಒಂದು ಮಾಡುವಂಥ ಒಂದು ಕ್ರಿಯೆ, ಅದು ಎಲ್ಲ ಮಾಡ್ತಾರೆ. ಹುಡುಗಿ ಮೆಚೂರ್ ಆದಾಗ ಒಂದು ನಾವು ಇದು ಮಾಡ್ತೇವಲ್ಲ, ಶಾಸ್ತ್ರ ಮಾಡ್ತೇವಲ್ಲ, ಅವರ ಶಾಸ್ತ್ರಕ್ಕೆ ಪೆರತ ಅಂತ ಕರೀತಾರೆ ಅವರ ಭಾಷೆಯಲ್ಲಿ, ಕೊರಗ ಭಾಷೆಯಲ್ಲಿ. ಆ ಪೆರತದಲ್ಲಿ ಏನು ಮಾಡ್ತಾರೆ, ಬಾಳೆ ಗಿಡದ ಅಡಿಯಲ್ಲಿ ಹುಡುಗಿಯನ್ನು ಕೂರಿಸಿ 5 ಕೊಡ ನೀರು ಹೊಯ್ತಾರೆ. ಅದು ಅವರ ಮದುವೆಯಲ್ಲಿ ಏನಂದರೆ, ಮದುಮಗಳನ್ನು ತೆಂಗಿನ ಮರದ ಅಡಿಯಲ್ಲಿ ಕೂರಿಸಿ 7 ಕೊಡ ನೀರು ಹೊಯ್ತಾರೆ. ಸೊ ದಿಸ್ ದ ಡಿಫ್ರೆನ್ಸ್. ಇದೆಲ್ಲ ಸ್ಟಡಿಯಲ್ಲಿ ಹೋಗಿರುವಂಥದ್ದು ಅದು. ಸೊ ಈ ಅಂದರೆ ಆ ಪೆರತಕ್ಕೆ ಕ್ರಿಯೆಗೆ ನಾನು ಅದನ್ನು ಬೇರೆ ಯಾವುದೋ ಏನು ನಮ್ಮ ಸ್ವಚ್ಛ ಕನ್ನಡದಲ್ಲಿ ನಾನು ಅದನ್ನು ಯೂಸ್ ಮಾಡಿದೆ. ಸ್ವಲ್ಪ ಕೊರಗ ಭಾಷೆಯ ಶಬ್ದಗಳನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಸಾಹಿತ್ಯವನ್ನು, ಕತೆಗೆ ಪೂರಕ ಸಾಹಿತ್ಯಗಳನ್ನು. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪೊದಕುಳಿ. ಪೋರ್ಕುಳಿ ಆ ವರ್ಡ್ ಅದು ಕನ್ನಡ ಶಬ್ದವೇ. ನಾನು ಕೇಳಿದ್ರೆ ಇದು ಕನ್ನಡ ಶಬ್ದವಾ ಅಂತ ಕೇಳ್ತಾ ಇದ್ದಾರೆ. ಸೊ ಖಂಡಿತ ನೀವು ಬೇಕಾದ್ರೆ ಹುಡುಕಿ ಪೋರ್ಕುಳಿಯ ಅಂದರೆ ಈ ಫ್ರಿಕ್ಷನ್, ಅವರ 2 ಫ್ಯಾಮಿಲಿಯ ನಡುವಲ್ಲಿ ಒಂದು ಫ್ರಿಕ್ಷನ್ ಬರುತ್ತೆ, ಹುಡುಗನ ಮತ್ತು ಹುಡುಗಿಯ ಫ್ಯಾಮಿಲಿ. ಆ ಫ್ರಿಕ್ಷನ್ಗೆ ಅದೇನು ಸ್ಪರ್ಧಾತ್ಮಕವಾಗಿ ಅವರು ಪೆರತ ಕ್ರಿಯೆಯನ್ನು ನಡೀತಾರೆ, ಅದು ಪೋರ್ಕುಳಿ. ಪೊದಕುಳಿ ಅಂದರೆ ಅವಳಿಗೆ ನೋವು, ಕನ್ನಡ ವರ್ಡ್ ಅದು ಕೂಡ. ಸೊ ಈ ಥರ ನಾನು ಬೇರೆ ಒಂದು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಕೊರಗ ಭಾಷೆಯವರ ಇದನ್ನು ಒಂದು ಬಲೆ ಬಿರ್ದಿಗ ಬಲೆ ಮಾತೆರ್ನಾ ಬಲೆ, ತುಳುವಲ್ಲಿ ಮಾತೆರ್ಲಾ ಅಂತ ಹೇಳಿ, ಎಲ್ಲರನ್ನು ಮಾತೆರ್ಲಾ ಅಂತ ತುಳುವಲ್ಲಿ ಹೇಳ್ತೀವಿ. ಕೊರಗ ಭಾಷೆ ಸುಮಾರಷ್ಟು ತುಳುವಿಗೆ ಸಿಮಿಲರ್ ಆಗಿದೆ, ಸಾಮ್ಯತೆ ಇದೆ. ಇವರು ಮಾತೆರ್ನಾ ಹೇಳ್ತಾರೆ, ಮಾತೆರ್ನಾ. ತುಳುವಲ್ಲಿ ಮಾತೆರ್ಲಾ, ಇವರು ಮಾತೆರ್ನಾ. ಸೊ ಕೆಲವು ಅವರ ವರ್ಡ್ಗಳನ್ನೆಲ್ಲ ನಾನು ಅವ್ರ ಹತ್ರ ಕೇಳಿ ಇದು ಮಾಡ್ತೇನೆ. ಆ್ಯಂಡ್ ಆ ಜನಾಂಗದ ಬಗ್ಗೆ ನನಗೆ ಅವ್ರು ಹೇಳಲೇಬೇಕು. ಇಷ್ಟು ಒಳ್ಳೆಯವರು, ಇಷ್ಟು ಮುಗ್ಧರು. ಅವ್ರಿಗೆ ಗೊತ್ತಿತ್ತು ಅವರ ಕೊರಗ ದೈವವನ್ನು ಬೇರೆ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅದು ನಮ್ಮ ದೈವದ ರೀತಿಯಲ್ಲಿ ಅವರು ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ. ಆ್ಯಂಡ್ ಇವತ್ತು ಕೊರಗಜ್ಜನನ್ನು ಎಲ್ಲ ಕಡೆ ಆರಾಧನೆ ಮಾಡ್ತಾರೆ. ಅದು ಕೊರಗ ಕಮ್ಯುನಿಟಿಯ ದೈವ ಆದರೂ ಆ ಕೊರಗ ಜನಾಂಗದವ್ರನ್ನ ಯಾರೂ ಕರಿತಾ ಇಲ್ಲ. ಅದು ನನಗೆ ಭಾಳ ಬೇಸರ ಆಗ್ತಾ ಇದೆ. ದೈವ ಬೇಕು ಇವರಿಗೆ. ಆ ಜನಾಂಗವನ್ನು ಬಹಳ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸತ್ತ ಪ್ರಾಣಿಗಳನ್ನು ತಗೊಂಡು ಹೋಗ್ಲಿಕ್ಕೆ, ಇಲ್ಲ ತಿಂದು ಮದುವೆಗಳೆಲ್ಲ ತಿಂದು ನಾವು ಎಂಜಲೆಯಲ್ಲಿ ಊಟ ಮಾಡಿದ್ರೆ ಅದನ್ನು ತಗೊಂಡೋಗ್ಲಿ, ಅಥವಾ ಅದನ್ನು ತಿನ್ನಿಸ್ಲಿಕ್ಕೆ ಅವ್ರು ಅದನ್ನು ತಿಂದರೆ ಇವರಿಗೆ ಇದಂತೆ, ಏನೋ ಇವರ ಪುನೋತಿನಿಕಲ್ನ ಲೈಕ್ ಏನೋ ಇವರ ಪಾಪ ಏನೋ ಅಥವಾ ಏನೋ ಇದ್ರೆ ಅದು ಕಳೀತದಂತೆ. ಈ ಥರ ಎಲ್ಲ ಇದ್ರ ರೀತಿಯಲ್ಲ ಆ ಜನಾಂಗದವರನ್ನು ಭಾಳ. ಆದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ, ಅದನ್ನು ಮೀರಿ ನಡೀತಾ ಇದೆ. ಅದೇ ಕೆಲವು ಕಡೆ ಎಲ್ಲೋ ಅಸ್ಪೃಶ್ಯತೆ ಇದೆ ಅಂತಂದ್ರೆ ಹಂಗೇನೆ. ಅಸ್ಪೃಶ್ಯತೆಗಿಂತಲೂ ಕೀಳ. ಓಕೆ. ಅಸ್ಪೃಶ್ಯನ ದೇವಸ್ಥಾನದೊಳಗೆ ಬರಬೇಡ, ಮುಟ್ಟಬೇಡ, ಅದಲ್ಲ. ನಾಟ್ ದ್ಯಾಟ್. ಇವರು ಊಟ ಮಾಡಿದ್ದನ್ನ ಬಿಸಾಕಿದ ಎಂಜಲ್ ಎಲೆಯನ್ನು ಇವ್ರು ತಿನ್ಬೇಕಂತೆ. ಅಜಲು ಪದ್ಧತಿ ಅಂತ ಇದೆ. ಅಜಲು ಸರ್ಕಾರ ಅಜಲು ಪದ್ಧತಿ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಕೆಲವರು ಇನ್ನೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಸಾಹಿತಿಗಳಿದ್ದಾರೆ. ಒಬ್ಬರು ಬಾಬು ಪಾಂಗಾಳ ಅಂತ ಮೊನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಒಳ್ಳೊಳ್ಳೆಯವರು, ಪ್ರತಿಭೆಗಳು ಅಲ್ಲಿ ಅವರು ಪ್ರತಿಭಾನ್ವಿತ ಇದ್ದಾರೆ. ಬಟ್ ಅವರನ್ನು ಯಾವ ರೀತಿಯಲ್ಲಿ ಅವರನ್ನು ಇದು ಮಾಡಿದ್ದಾರೆ, ದೂರ ಇಟ್ಟಿದ್ದಾರೆ ಗೊತ್ತಿಲ್ಲ. ಇನ್ನೊಂದು ನನ್ನ ಸ್ಟಡಿ ಟೈಮಲ್ಲಿ ಗೊತ್ತಾಯ್ತು ನನಗೆ, ಅವರಲ್ಲಿ ಒಬ್ಬ ಹಿಬಾಷಿಕ ಅಂತ ಒಬ್ಬ ರಾಜ ಇದ್ದ, ಕೊರಗ ಕಮ್ಯುನಿಟಿಯ ರಾಜ ಹಿಬಾಷಿಕ. ಅವನು ನಮ್ಮ ಎಂಟೈರ್ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಇದನ್ನು ಆಳ್ತಾ ಇದ್ದ. ಮಯೂರವರ್ಮನನ್ನು ಸೋಲಿಸಿದನು ಅವನು.
ಇತಿಹಾಸದಲ್ಲಿ ಬರುತ್ತೆ. ಇತಿಹಾಸದಲ್ಲಿ ಇದೆ ಅದು ಈ ಭಾಷಿಕನ ಬಗ್ಗೆ. ಓಕೆ. ಆದರೆ ಅದೇ ಜನಾಂಗ ಇವತ್ತು ಕಾಡಲ್ಲಿ ಅವ್ರು ಎದ್ದು ಬೇರೆಯವ್ರ ಮುಂದೆ ಭಾಷೆ ಮಾತಾಡೋಲ್ಲ. ಮೇ ಬಿ ಈ ರೀಸನ್ ಇರ್ಬೋದು. ಮೈರವರ್ ಆಮೇಲೆ ಬಂದು ಇವ್ರನ್ನ ಸೋಲಿಸಿ ಇವ್ರನ್ನ ಓಡಿಸಿದ್ರು. ಇವರೆಲ್ಲ ಒಮ್ಮೆ ಯುದ್ಧ ಗೆದ್ಮೇಲೆನು ಇವರು ಗೆರಿಲ್ಲಾ ವಾರ್ ಮಾಡಿಲ್ಲ. ಸಮುದಾಯ ಕಮ್ಮಿನ ಅದು? ಹಾಂ, ಏನು ಸಮುದಾಯ ತುಂಬ ಕಡಿಮೆ ಸಮುದಾಯ? ಹೌದು, ಮಂಗಳೂರಿನ ಚಿಕ್ಕ 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 ಸಮುದಾಯಗಳೇ ಇರ್ತಾರೆ. ಬೆಸ್ತರದೊಂದು ಕಮ್ಯುನಿಟಿ, ಅದು ಇದು ಅಂತ ಬಡಗಿಗಳು, ಎಣ್ಣೆಗಾತಿಗಳು, ಬೇರೆ ಬೇರೆ ಕಮ್ಯುನಿಟಿ ಇರ್ತಾರೆ. ಇವ್ರನ್ನ ಬಹುಶಃ ಇವರು ಆಮೇಲೆ ಕಾಡಲ್ಲಿ ಹೋಗಿ ಸೇರಿಕೊಂಡ್ರು. ನಮ್ಮನ್ನು ಯಾರು ಹಿಡಿಲಿಕ್ಕೆ ಬರ್ಬೋದು, ಹೊಡಿಬೋದು ಅಂತ ಹೇಳಿ ಹೆದರ್ಕೊಂಡು ಕಾಡೊಳಗೆ ಸೇರಿರ್ಬೋದು. ಅದಕ್ಕೋಸ್ಕರ ತಮ್ಮ ಇರುವಿಗೆ ತಿಳಿಬಾರ್ದು ಅಂತ ಅವರು ಬೇರೆಯವ್ರ ಮುಂದೆ ತಮ್ಮ ಭಾಷೆಯಲ್ಲಿ ಮಾತಾಡಲಿಲ್ಲ. ಅದು ಈಗಲೂ ಇದೆ, ಅವರು ಬೇರೆಯವ್ರ ಮುಂದೆ ಕೊರಗ ಭಾಷೆಯಲ್ಲಿ ಮಾತಾಡೋಲ್ಲ. ಈಗ ಫಸ್ಟ್ ಕೊರಗ ಭಾಷೆಯ ಸಾಹಿತ್ಯಗಳು ಈ ನನ್ನ ಸಿನಿಮಾ ಆದ್ಮೇಲೆ ಎಲ್ಲ ಒಂದೊಂದು ಬರ್ತಾ ಇದ್ರೆ ಹೇಳಿ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಬಂದ್ರೆ ಅದೊಂದು ಸಾರ್ಥಕ ನೀವು ಸಿನಿಮಾ ಮಾಡಿದ್ದಕ್ಕೂ. ಆಮೇಲೆ ಅವ್ರು ನನಗೆ ಸಿನಿಮಾ ಹೋಗೋ ಮುಂಚೆ ನಾನು ಇದು ಹೇಳುವಾಗ, ಬೇಡ ನೀವೆಲ್ಲ ಸಿನಿಮಾ ಮಾಡಿದ್ರೆ ನಮ್ಮ ತಾನಿಯ ನಾನು ಬೇರೆ ರೀತಿಯಲ್ಲಿ ತೋರಿಸ್ತೀರಾ, ನಮ್ಮ ತಾನಿ ಹಾಗಿರಲಿಲ್ಲ. ನಾನು ಡಿಸ್ಕಷನ್ ಆಯ್ತು ಸಾಕಷ್ಟು. ನಮ್ಮ ತಾನಿಯ ಅಲ್ಲ, ನಾವೆಲ್ಲ ಆಮೆ ತಿಂತೇವೆ, ನಮ್ಮ ದೈವಿಗೆ ಆಮೆ ಅಂದ್ರೆ ಇಷ್ಟ. ನಾನು ಅವರಿಗೆ ಒಂದು ಹೇಳಿದೆ, ಈಗ ಈಶ್ವರನನ್ನ ಅಥವಾ ಈಗ ನಾವು ಭೂತಕೋಲ, ಬೇರೆ ಕಡೆಯವರು ಬ್ರಾಹ್ಮಣರು ಭೂತಕೋಲ ಮಾಡುವಾಗ ಗುಳಿಗನಿಗೆ ಕುಂಬಳಕಾಯಿ ಕೊಡ್ತಾರೆ, ಬೇರೆಯವರು ಮಾಡುವಾಗ ನಾನ್ ವೆಜ್ ಕೋಳಿ ಕಟ್ ಮಾಡ್ತಾರೆ. ಸೊ ನಾವ್ ಏನ್ ತಿಂತೇವೆ ಅದನ್ನು ಕೊಡುವಂಥದ್ದು. ಅದೇನು ತಿನ್ನಲ್ಲ ಅಲ್ವಾ? ಸೊ ನೀವು ಆಮೆ ತಿಂತೀರಾ, ನೀವು ಆಮೆ ಕೊಡಿ. ಕೋಳಿ ತಿನ್ನುವವರು ಕೋಳಿ ಕೊಟ್ಟು ಕೊರಗಜ್ಜನಿಗೆ ಇದು ಮಾಡಲಿ, ಸೇವೆ ಅಂತ ಕೊರಗಜ್ಜನಿಗೆ ಆಗ್ತಾ ಇರುತ್ತೆ ಅಂತ ಹೇಳಿದೆಲ್ಲ ಡಿಸ್ಕಷನ್ ಆದ್ಮೇಲೆ ಅವ್ರು ನನ್ನ ಕರೆದ್ರು. ಅವರೊಂದು ನಿಗೂಢ ಒಂದು ಜಾಗಕ್ಕೆ ನನ್ನ ಕರೆದು, ಒಂದು ಅವರ ಹಿರಿಯರೆಲ್ಲ ಬಂದಿದ್ರು, ಎಲ್ಲ ಕರೆಸಿ ಈ ಥರ ಹಾಗಾದ್ರೆ ನಾವು ಹೇಳುವ ಕೊರಗಜ್ಜನ ಕಥೆ ನೀವು ತಗೊಳ್ತೀವಿ. ಯಾಕಂದ್ರೆ ನನಗೆ ಗೊತ್ತಿತ್ತು ಈ ಲಿಟ್ರೇಚರ್ ಏನಿದೆ. ಹೆಚ್ಚು ಕಡೆ ಈಗ ನನ್ನ ಕೆಲವು ಕಡೆ ಕೊರಗಜ್ಜನಿಗೆ 2 ಕಲ್ಲಿಟ್ಟಿರ್ತಾರೆ, ಅದು ತಾಯಿಯ ಹೆಂಡತಿ ಅಂತಲೂ ಜನರಿಗೆ ಗೊತ್ತಿಲ್ಲ. ಆರ್ಗನೈಸರ್ಗೆ ಅದನ್ನು ನಡೆಸುವವರಿಗೆ ಕೂಡ ಗೊತ್ತಿರಲ್ಲ. ಇಷ್ಟು ಅದರ ಬಗ್ಗೆ ಭಾಳ ಕನ್ಫ್ಯೂಷನ್ಸ್ ಇದೆ. ಇವರು ಆಮೇಲೆ ಹೇಳಿದರು, ಓಕೆ ನಾನು ನಿಮ್ಗೆ ಹೇಳ್ತೇವೆ. ಅವತ್ತಿಗೆ ಮುಂದೆ ಪ್ರಾರ್ಥನೆ ಮಾಡಿ ಒಂದು ಎಲೆ ಎಲ್ಲ ಹಾರಿಸಿದ್ರು. ಅದು ಸ್ಟ್ರೈಟಾಗಿ ಬಿದ್ದರಷ್ಟೇ ನಿಮ್ಗೆ ಹೇಳ್ತೀವಂತ. ಅದೇನೋ ನನಗೆ ಅದು ಕರೆಕ್ಟಾಗಿ ಬಿತ್ತು. ಅವರು ಎಲ್ಲ ಕೊರಗಜ್ಜ ಯಾರು, ಅವರ ತಾಯಿ ತಂದೆ ಅವರೆಲ್ಲಿದ್ದರು ಎಲ್ಲ ವಿಚಾರಗಳನ್ನು ನನಗೆ ಹೇಳಿದರು. ಪೂಜೆ ಎಲ್ಲ ಮಾಡಿದರು, ಡೋಳೆಲ್ಲ ಹೊಡೆದು ರಾತ್ರಿ. ಆ್ಯಂಡ್ ಒಂದೇ ಒಂದು ರೂಪಾಯಿ ತಗೊಂಡಿಲ್ಲ. ಇಷ್ಟು ಮಾಡಿ ಒಂದೇ ಒಂದು ರೂಪಾಯಿ ಅವ್ರನ್ನ. ಇದೆಲ್ಲ ಅದೇ ಒಂದು ದೈವದ ಆಜ್ಞೆ ಇಲ್ಲದಲ್ಲೇ ಏನೂ ಆಗಲ್ಲ. ಸೊ ಸಿನಿಮಾ ಕೂಡ ಹಾಗೇ ಆಗಿದೆ. ಓಕೆ ಸರ್, ಸಿನಿಮಾ ಮುಗೀತು, ಎಲ್ಲ ಆಯಿತು. ಎಷ್ಟು ಭಾಷೆಯಲ್ಲಿ ಇದು ತೆರೆ ಕಾಣ್ಬೋದು? ಪ್ಲಾನಿಂಗ್ ಆರು ಭಾಷೆಯಲ್ಲಿ, ಸೌತ್ ಎಲ್ಲ ಲ್ಯಾಂಗ್ವೇಜಸ್ ಪ್ಲಸ್ ಹಿಂದಿ, ತುಳು ಆಬ್ವಿಯಸ್ಲಿ ಒಂದು ತುಳು ಒಂದು ಇಟ್ಕೊಂಡಿದ್ದೀನಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಇಷ್ಟರಲ್ಲಿ ಮಾಡ್ತಾ ಇದ್ದೀನಿ. ಎಸ್ ಸರ್, ನೀವು ಅಂದ್ಕೊಂಡಂಗೆ ಕೊರಗಜ್ಜ ನಿಮ್ಮ ಡ್ರೀಮ್ ಪ್ರಕಾರನೇ ಬಂತು. ಸೊ ನಿರ್ಮಾಪಕರ ಡ್ರೀಮ್ ಪ್ರಕಾರಗಿಂತಲೂ ಕೊರಗಜ್ಜನಿಗೆ ಏನ್ ಬೇಕು ಅದನ್ನು ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗಿ ನಾನು ಹೇಳ್ತೇನೆ, ನನ್ನ ಇಮ್ಯಾಜಿನೇಷನ್ ಅಥವಾ ನನ್ನ ಕೆಪಾಸಿಟಿಯನ್ನು ಮೀರಿ ಸಿನಿಮಾ ಬಂದಿದೆ. ಬಿಕಾಸ್ ನನಗೊಂದು ನನ್ನ ಶಕ್ತಿ ಬಗ್ಗೆ ನಂಗೆ ಗೊತ್ತಿರುತ್ತೆ. ಆ ಶಕ್ತಿಯನ್ನು ಮೀರಿ ಇವತ್ತದು ಆ ಥರ ಬಂದ ಅಂತ ನೋಡುವಾಗ ನಾನು ಹೇಳ್ತೀನಿ ಅದು ಅವರು ಮಾಡಿಸಿದ್ದು, ನನ್ನದಲ್ಲ ಅಂತ. ಇವಾಗ 100% ಗೊತ್ತು ಸರ್, ಸುಧೀರ್ ಅಂತ ಮಾಡಿದ್ದು ಅಂತ ನಾನು ಹೇಳಲಿಕ್ಕೆ ನನಗೆ ನನ್ನ ಕೈಯಿಂದ ಮಾಡಿಸಿದ್ರು ಅಂತ ಹೇಳ್ಬೋದು. ದೈವನೇ ಮಾಡಿಸಿ ಅಷ್ಟೇ. ಅದು ಪ್ಯೂರ್. ಇವನ್ ಭವ್ಯ ಮೇಡಮ್ ಅದನ್ನ ಹೇಳ್ತಾರೆ, ಶ್ರುತಿ ಅವರು ಹೇಳ್ತಾರೆ, ಕಬೀರ್ ಬೇಡಿ ಕೂಡ ಅದೇ ಹೇಳ್ತಾರೆ. ಯಾವುದೇ ಆಗಲಿ ಅದು ತಾನಾಗೆ ಆಗ್ತಾ ಹೋಗುತ್ತೆ. ದೈವ ಪ್ರೇರಣೆ ತುಂಬ ಮುಖ್ಯ ಆಗಿರುತ್ತೆ. ಆ್ಯಂಡ್ ಈ ಸಿನಿಮಾಕ್ಕೆ ಅದರದ್ದು ಭಾಳ ಇದಿದೆ. ಇನ್ನು ಜನರು ನೀವು ಹೇಳಿದ ಇಟ್ ಈಸ್ ಎ ಕಮರ್ಷಿಯಲ್ ಆ್ಯಂಗಲಲ್ಲೇ ಮಾಡಿದ್ದೇವೆ, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನು ಇಟ್ಕೊಂಡೇ ಮಾಡಿದ್ದೇವೆ. ಬಟ್ ಲತಾ ಮಂಗೇಶ್ಕರ್ ಹೇಳ್ತಾ ಇದ್ರು, ಹಮ್ ಗಾಕಿ ಆತಿ ಮಾಲೂಮ್ನೆ ಕೋನ್ಸಾ ಗಾನ ಹಿಟ್ ಹೋಗ್ತಾ ಆ ಹಿಟ್ ಅನ್ನೋಂಥ ನಮ್ಮ ಕೈಲಿಲ್ಲ. ಅದನ್ನ ಅವರು ಲತಾಜಿ ಅಂತವ್ರೆ ಅದನ್ನ ಎಸ್. ಅಂಡ್ ಅದಕ್ಕೆ ಇಷ್ಟ ಇದ್ರೆ ಅದು ಖಂಡಿತ ಅದನ್ನ ಒಂದು ಮಟ್ಟದಲ್ಲಿ ತಗೊಂಡೋಗ್ಬೇಕು, ಹೋಗಿದೆ. ಎಸ್ ಸರ್. ಸುಧೀರ್ ಅವರು ಬರೀ ಡೈರೆಕ್ಟರ್ ಅಷ್ಟೇ ಅಲ್ಲ, ಒಳ್ಳೆ ಲೇಖಕರು ಕೂಡ. ನಿಮ್ಮ ಒಂದು ಪುಸ್ತಕ ಬಕಾವಲಿ ಹೂ ಅದು ಅಕಾಡೆಮಿಯ ಪ್ರಶಸ್ತಿ ಕೂಡ ಪಡೀತು. ಸೊ ಅದಕ್ಕೆ ಹುಟ್ಟಿದಂತ ಇದು ಹೇಗೆ? ಆಮೇಲೆ ನಾಟಕ ಕೂಡ ಪ್ರದರ್ಶನ ಆಯ್ತು ವಿಶ್ವರಂಗಭೂಮಿ ಅಲ್ಲ, ವರ್ಲ್ಡ್ ಥಿಯೇಟರ್ ಒಲಿಂಪಿಕ್ಸ್ ಅಲ್ಲಿ ವರ್ಲ್ಡ್ ಥಿಯೇಟರ್ ಒಲಿಂಪಿಕ್ಸ್ ಅಲ್ಲಿ ಅದು ಇಂಡಿಯಾದಿಂದ 3 ನಾಟಕಗಳಲ್ಲಿ ಇದೊಂದು ಶೋ ಆಯಿತು. ಈಗ ಅದನ್ನೇ ನಾನು ಇಂಡೋ ಅರೇಬಿಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ. ವೆರಿ ಗುಡ್. ದುಬೈಲಿ ಹೋಗಿ ರಸಲ್ ಕೇಮ್ ಅಲ್ಲೆಲ್ಲ ರೆಕ್ಕೆ ಎಲ್ಲ ಮಾಡಿ ಬಂದಿದ್ದೇನೆ. ಸೊ ಈ ಪ್ರಾಜೆಕ್ಟ್ ಮುಗಿಲಿ ಅನ್ನೋ ಒಂದು ಇದರಲ್ಲಿ. ಅದು ಇದಕ್ಕಿಂತ ದೊಡ್ಡ ಸ್ಕೇಲ್ ಹೇಗೆ? ದೊಡ್ಡ ಸ್ಕೇಲ್ ಇದೆ. ಅದಕ್ಕೆ ಭಾಳ ಫಿಲ್ಮ್ ತುಂಬ ಚೆನ್ನಾಗಿದೆ. ಅದು ಐ ಮೀನ್ ಕತೆ ಕೂಡ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಅದು ಅಲ್ಲಿಯ ಕತೆ, ಮಿಡ್ಲ್ ಈಸ್ಟಿನ ಕತೆ ಅದು ಆ್ಯಕ್ಚುಲಿ. ಬರ್ದಿದ್ದು ಗೋದಾವರಿ ನದಿಯ ತೀರ ಇಟ್ಕೊಂಡು ಬಂದೆ, ಬಟ್ ಇಟ್ಸ್ ಒರಿಜಿನಲಿ ಪಾರ್ಸಿ ಇದು ಅಂಥದ್ದು. ಅಲ್ಲಿಗೆ ತುಂಬ ರಿಲೆವೆಂಟ್ ಆಗಿದೆ. ಅಲ್ಲೇ ಪ್ರೊಡ್ಯೂಸರ್ ಟೀಮ್ ಕೂಡ
ಒಳ್ಳೆ ರೆಡಿಯಾಗಿ ಇಟ್ ವಿಲ್ ಬಿ ದ ಫಸ್ಟ್ ಇಂಡೋ ಪ್ರಾಜೆಕ್ಟ್ ಇಂಡೋ ಅರೇಬಿಕ್ ಪ್ರಾಜೆಕ್ಟ್ ಅಂತ ಹೇಳಿ ಶುರು ಮಾಡ್ತಿದ್ದೇವೆ. ಇದಾದ ಕೂಡಲೇ ಈಗ ಮಾಡಬೇಕು ಅಂತ. ಎಸ್ ಸರ್, ನೀವು ಇಷ್ಟು ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿ ನೋಡ್ಕೊಂಬಂದಿದ್ದೀರಿ, ಕನ್ನಡ ಇಂಡಸ್ಟ್ರಿಯ ಸ್ಥಿತಿಗತಿನೂ ಗೊತ್ತು. ಸೊ ಇಲ್ಲಿ ಒಂದಿಷ್ಟು ಏರಿಳಿತಗಳು ಆಗ್ತಿದೆ. ಕಳೆದ ವರ್ಷ ನೋಡಿದ್ರೆ ನಾವೇನೋ ಅಂದ್ಕೊಂಡಿದ್ವಿ, ಯಾವ ಸಿನಿಮಾನೂ ಆಗಲಿಲ್ಲ. ಕೆಲವು ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಸಕ್ಸಸ್ ರೇಷಿಯೋದಲ್ಲಿದ್ದಾವೆ. ಸೊ ಈ ವರ್ಷ ಒಂದಿಷ್ಟು ಆಶಾದಾಯಕವಾಗಿದೆ. ಸೊ ಅದರಲ್ಲಿ ಕೊರಗಜ್ಜೆ ಸಿನಿಮಾನೂ ಕೂಡ ಸೇರ್ತಾ ಇದೆ. ಒಂದಿಷ್ಟು ದೊಡ್ಡ ಸಿನಿಮಾಗಳಲ್ಲಿ ಕೂಡ ಇದು ಒಂದು ಅಂತ ನಾವು ಭಾವಿಸ್ತಾ ಇದ್ವಿ. ಸೊ ಎಲ್ಲೋ ಒಂದು ಕಡೆಗೆ ಡೈರೆಕ್ಟರು ತಮಗೆ ತಾವೇ ಬುದ್ಧಿವಂತರು ಅಂತಿರ್ತಾರೆ. ಕೆಲವರು ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕರನ್ನ ಏನೇನೋ ಮಾತಾಡಿ ಹುಚ್ಚೆಬ್ಬಿಸ್ಬಿಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್ ನೋಡಿ, ನನಗೆ ಇಂಥ ಟೈಮಲ್ಲಿ ನನಗೆ ನಿಜವಾಗಿ ರಾಜ್ಕುಮಾರ್ ಸರ್ ತುಂಬ ಜ್ಞಾಪಕ ಬರ್ತಾ ಇದ್ದಾರೆ. ಯಾಕಂದರೆ ನಾನು ಅದನ್ನು ಹೇಳಿದೆ ಕೂಡ, ರಾಜ್ಕುಮಾರ್ ಸರ್ ನಮ್ಮನ್ನ ಜನಗಳನ್ನು ಅಭಿಮಾನಿ ದೇವರು ಅಂತ ಹೇಳ್ತಾರೆ. ನಾವು ದೇವರನ್ನ ಅಲ್ಲಿ ಕಾಣ್ಬೋದು. ನಿರ್ಮಾಪಕರು ಅನ್ನದಾತರು ಸಿನಿಮಾ ನೋಡೋದ್ರಿಂದ ತಾನೇ ನಮಗೆ ಪಾಪ್ಯುಲಾರಿಟಿ ಸಿಗುವಂಥದ್ದು. ನಮಗೆ ಫ್ಯಾನ್ ಫಾಲೋವರ್ಸ್ ಇಡಿಸೇ ಶಕ್ತಿ, ಅದು ಕೊಡೋದು ನೋಡುವಂಥವ್ರು. ನಾವು ಅವ್ರನ್ನೇ ದಡ್ಡ ಅಂತ ಹೇಳುವಂಥದ್ದು ನಮ್ಮ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಕರೆಕ್ಟ್. ನೀವು ದಡ್ಡರಾಗಿ ನೀವು ಎದ್ದೋಗಿ ಅಂತ ಹೇಳಿದರೆ ನೀವು ಅವ್ರು ದುಡ್ಡು ವಾಪಸ್ ಕೊಡಿ. ಹೌದು. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇ ದಟ್ ಇವರೇ ದಡ್ಡ. ಹೌದು. ನೀವು ಯಾರು ಹೇಳಕ್ಕೆ? ನಿಮ್ಗೆ ಏನು ಸರ್ ಅಧಿಕಾರ ಇದೆ ದಡ್ಡ ಹೇಳಲಿಕ್ಕೆ? ಇದು ಹೆಂಗಿದೆ ಗೊತ್ತಾ, ಕೆಲವು ಬಾತ್ರೂಮ್ಗಳ ಸಾರ್ವಜನಿಕ ಈ ಇದ್ರ ಶೌಚಾಲಯಗಳು ಬರೀತಾರೆ, ಎಡಕ್ಕೆ ನೋಡು, ಬಲಕ್ಕೆ ನೋಡು, ಮೇಲ್ ನೋಡು, ಅದು ಬಿಟ್ಟು ನಿನ್ಗೇನು ಬೇಡ ಅದನ್ನು ಕೆಲಸ ಮಾಡು. ನಾವು ಅದನ್ನಲ್ಲ, ಅವನೇನು ಬರ್ದಿನ ಆ ಬರ್ದಿರೋನ ಮನಸ್ಥಿತಿಯನ್ನು ಯೋಚನೆ ಮಾಡ್ತೀವಿ. ಇಂಥದ್ದೆಲ್ಲ ಬರೀತಾರಲ್ಲ ಅಂತ. ಪ್ರೇಕ್ಷಕರು ಇದು ಮೀನಿಂಗ್ಲೆಸ್, ಹತಾಶೆಯ ನಿರ್ದೇಶಕ ಅನ್ಬೋದು. ಅದು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು? ಅದು ಅಕ್ಷಮ್ಯ. ಅದನ್ನು ನಾವು ಎಕ್ಸ್ಕ್ಯೂಸ್ ಮಾಡೋಕೆ ಸಾಧ್ಯ ಇಲ್ಲ. ನಾವು ಪ್ರೇಕ್ಷಕರಿಂದಾಗಿ ನಾವಿದ್ದೇವೆ. ಕರೆಕ್ಟ್. ಇವತ್ತು ಚಿತ್ರರಂಗಕ್ಕೆ ಏನೆಲ್ಲ ಬೆನ್ನೆಲು ಬಿದ್ದರೂ ಕೂಡ ನೋಡುಗೊಳ್ಬೇಕಲ್ಲ ಸರ್. ನೋಡುಗರೇ ನೀವು ಸರಿ ಇಲ್ಲ ಅಂತೇಳಿ ದಡ್ಡ್ರು ಅಂತ ಹೇಳುವಂಥದ್ದು. ಆಮೇಲೆ 20 ವರ್ಷ ಅಂದರೆ ಇದು ಅಕ್ಸೆಪ್ಟೇಬಲ್. ಬೇಜಾರಾಗುತ್ತೆ. ಲೈಕ್ ಪ್ರೇಕ್ಷಕರಾಗರೆ ನಾವು ದಡ್ಡರಾಗಿರ್ತೇವ? ಈಗ ನಾನು ಸಿನಿಮಾ ನೋಡುವಾಗ ನಾನು ಪ್ರೇಕ್ಷಕ ತಾನೆ, ಸಿನಿಮಾ ನಾನು ಪ್ರೇಕ್ಷಕ ತಾನೆ. ನೀ ದಡ್ಡ ಆದರೆ ಸಿನಿಮಾ ನೋಡು, ಬುದ್ಧಿವಂತ ಎದ್ದೋಗ ಅಂತ ಹೇಳಿದರೆ ನಾನು ಓಕೆ, ನನಗೆ ಬುದ್ಧಿವಂತ. ಸಿನಿಮಾ ಅನ್ನುವಂಥದ್ದು ಎನ್ಮಾಸ್ ಆಗಿ ಬಂದು ಜನರನ್ನು ಆವರಿಸ್ಕೊಳ್ತದೆ. ಅಷ್ಟೊಂದು ಪವರ್ಫುಲ್ ಮೀಡಿಯಾ ಬಹುಶಃ ಯಾವುದೂ ಇಲ್ಲ ಸಿನಿಮಾದಷ್ಟು. ಒಂದು ಸಿನಿಮಾ ಒಮ್ಮೆ ಜನರ ಹತ್ರ, ಈಗ ಯಾರಿಗೊಬ್ಬರಿಗೆ ಪಾಪ್ಯುಲಾರಿಟಿ ಬಂದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸಿನಿಮಾ, ಬಿಕಾಸ್ ಆಫ್ ಆ ಪ್ರೇಕ್ಷಕನಿಂದ ಬಂದಿರ್ತದೆ. ಇವತ್ತು ಆ ಥರ ಏನು ಮಾಡಿದ್ರೆ ನಮ್ಮನ್ನು ದಡ್ಡ ಅಂತ ಹೇಳ್ತಾರಲ್ಲ ಪ್ರೇಕ್ಷಕರನ್ನ, ಅವರು ಬೇಷರತ್ತಾಗಿ ಕ್ಷಮೆ ಹೆಚ್ಚಿಸ್ಬೇಕು. ಈ ಥರ ನಾನು ಶಬ್ದ ಯೂಸ್ ಮಾಡಲೇಬಾರ್ದು. ಆ ವ್ಯಕ್ತಿಗೆ ಯಾವುದೇ ಅರ್ಹತೆ ಇಲ್ಲ. ಕರೆಕ್ಟ್. ಮಾಡಬಾರ್ದಾಯ್ತು. ಹೌದು. ನಾನು ಪ್ರೇಕ್ಷಕ. ಹೌದು. ಹೇಳೋ ರೈಟ್ಸ್ ಇಲ್ಲ. ಹೌದು. ನನಗೆ ಸಾಹಿತ್ಯ ಅಕಾಡೆಮಿ ಬಂದಿದೆ. ನಾನು ಹೆಂಗೆ ದಡ್ಡ ಆಗಕ್ಕೆ ಸಾಧ್ಯ? ನಾನು ಬಿಟ್ಟು ಹೋಗ್ಬೇಕಾದ್ರೆ ನನ್ನ ದುಡ್ಡು ಅಲ್ಲಿ ಕೊಟ್ಟಿದ್ದೇನೆ ಸಿನಿಮಾಕ್ಕೆ. ಹೌದು. ದುಡ್ಡು ವಾಪಸ್ ಕೊಡಿ, ನಾವು ಬಿಟ್ಟು ಹೋಗ್ತೀವಿ. ಹೌದು, ನಾವು ದಡ್ಡರಪ್ಪ, ಅದು ದುಡ್ಡು ಕೊಡು, ನಾವು ಹೋಗ್ತೀವಿ. ನಿಮ್ಮ ಸಿನಿಮಾನ ಅಳಿಯೋಲ್ಲ. ಕೆಲವರು ಓಕೆ ಮಾಡಿರ್ತಾರೆ, ಚೆನ್ನಾಗಿದೆ ಹೇಳ್ತಾರೆ, ಬುದ್ಧಿಮಟ್ಟಕ್ಕೆ ಅವ್ರು ಮಾಡಿರ್ಬೋದು. ಬಟ್ ನಮ್ಮ ಇಡೀ ಪ್ರೇಕ್ಷಕ ವೃಂದಕ್ಕೆ ದಡ್ಡ ಆದರೆ ಬಿಟ್ಟು ಹೋಗೋದು, ಅಷ್ಟು ದುಡ್ಡು ವಾಪಸ್ ಕೊಟ್ಟು ಬಿಟ್ಟು ಹೋಗ್ಬೋದು ಹೊರತು ನೀನು ಉದ್ಯೋಗ ಆದರೆ ಏನು ಅದು ಅದೆಲ್ಲ. ಸೊ ಬಿಕಾಸ್ ಈಗ ನಮ್ಮ ಇಂಗ್ಮರ್ ಬರ್ಗ್ಮನ್, ಸ್ವೀಡಿಷ್ ಇಸ್ ಎ ವೆರಿ ಬಿಗ್ ರೈಟರ್, 7 Seal, ವೈಲ್ಡ್ ಚೆರೀಸ್ ಎಲ್ಲ ಮಾಡಿರುವಂಥ ದೊಡ್ಡ ಡೈರೆಕ್ಟರ್. ಸಿನಿಮಾ ಇಸ್ ಎ ಹೌಸ್, ಒಂದು ಫ್ಯಾಮಿಲಿ ಥರ ಅಂತ ಹೇಳುವಂಥದ್ದು ಇದೆ. ಅವರು ಹೇಳಿದ್ದಾರೆ, ಇಟ್ಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ಇಟ್ಸ್ ಆಲ್ಸೋ ಎಜುಕೇಟ್ಸ್ ಅಂತ. ಎಸ್. ಸಿನಿಮಾ ಇಟ್ ಈಸ್ ಅ ಒನ್ಲಿ ಮೀಡಿಯಾ ವಿ ಕ್ಯಾನ್ ಎಜುಕೇಟ್ ಆಲ್ಸೋ. ನೀವೇನಾದರೂ ಸಂದೇಶ ಕೊಡಿ ಅದರಲ್ಲಿ ಅದರೊಂದು. ಸೊ ನಾನು ಹೇಳ್ತೇನೆ, ಆ ಥರದ ಪದ ಪ್ರಯೋಗಗಳನ್ನು ಮಾಡಿ ನನ್ನಂಥ ಪ್ರೇಕ್ಷಕನ ದಡ್ಡ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಅರ್ಹತೆ ಇಲ್ಲ. ಆ ಮನುಷ್ಯನ ಬುದ್ಧಿಮಟ್ಟವನ್ನು ಅದು ತೋರಿಸುತ್ತೆ. ಹರ್ಟ್ ಆಗಿ ಹೇಳ್ತಾ ಇದ್ದಾನೆ. ಬಿಕಾಸ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ, ಪ್ರೇಕ್ಷಕರನ್ನ ಅಭಿಮಾನಿಗಳನ್ನೆಲ್ಲ. ಹೌದು, ಈ ಬಗ್ಗೆ ಭಾಳ ಚರ್ಚೆ ಆಗಿದ್ದುಂಟು. ಸೊ ನೀವೊಬ್ಬ ನಿರ್ದೇಶಕರಾಗಿ, ಮತ್ತೆ ನೀವು ಹೇಳಿದ ನಾನೊಬ್ಬ ಪ್ರೇಕ್ಷಕ ಕೂಡ ಅಂತ ಹೇಳಿದ್ರಲ್ಲ, ಅದು ಒಪ್ಪೋ ಮಾತದು. ಸೊ ಯಾರಿಗಾಗಲಿ ಅದು ನೋವು ಆಗುತ್ತೆ. ಆಮೇಲೆ ನಾನೊಬ್ಬನೇ ಬುದ್ಧಿವಂತ, ಇನ್ನು ಉಳಿದಾರೆಲ್ಲ ದೊಡ್ಡ. ಇವ್ರದ್ದು ಏನು ಬುದ್ಧಿವಂತ ಇದೆ? ಇವ್ರು ಮಾಡಿದವರು ಯಾವ ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡಿದ್ದಾರೆ ಇವರು? ಇವ್ರೇನು ಸಿನಿಮಾ ಮಾಡಿದ್ದಾರೆ? ಕೊಟ್ಟಿದ್ದಾರಲ್ಲ ಹಿಂದೆಲ್ಲ ಸಕ್ಸಸ್ ಸಿನಿಮಾಗಳು. ಯಶಸ್ಸು ಬರೇ ಮಾನದಂಡ ಆಗುದಿಲ್ಲ. ಯಶಸ್ಸು ಯಾವ ಥರ ಬೇಕಾದ್ರೆ ಯಶಸ್ಸುಗಳು ಸಿಗುತ್ತೆ. ಕರೆಕ್ಟ್. ಒಂದು ತಿಥಿ ಅಂತ ಸಿನಿಮಾನ ಯಶಸ್ಸಾಗ್ಬಿಡುತ್ತೆ. ಯಶಸ್ಸು ಆದ ಕೂಡ ಅವನು ಭಾಳ ದೊಡ್ಡ ವ್ಯಕ್ತಿ ಆಗೋಲ್ಲ. ವ್ಯಕ್ತಿತ್ವ ಆಗಬೇಕಾದ್ರೆ ರಾಜ್ಕುಮಾರ್ ಥರ. ಸರ್ ನಾನು ಇವತ್ತು ಒಂದು ಹೇಳ್ತೀನಿ ಸರ್, ನಾನೊಮ್ಮೆ ಮಂಜುಳಾ ಅವರ ಹಸ್ಬೆಂಡ್ ಗುರುರಾಜ್, ನಾನು ವಿಷ್ಣು ಸರ್ ಹತ್ರ ಕರ್ಕೊಂಡೋಗಿದ್ರು.
ಯಾವುದೋ ಒಂದು ಇದಕ್ಕೆ ಮಾತಾಡ್ತಾ ವಿಷ್ಣು ಸರ್ ಹತ್ರ ಹೋಗಿ, ನನಗೆ ವಿಷ್ಣು ಸರ್ ಅಂದರೆ ಭಾಳ ಇದು, ನಾನು ಅವರ ಕಾಲು ಟಚ್ ಮಾಡಿದ್ವಿ, ಬನ್ನಿ ಬನ್ನಿ ಅಲ್ಲೇ ನಿಮ್ಮ ಜಾಗ ಇಲ್ಲಿ ಅಂತ ಹೇಳಿದರು. ಅದು ಇವತ್ತು ಹೇಳೋಗ್ಲೂ ಅಭಿಮಾನ ನಮಗೆ ಬರುತ್ತೆ. ಆ ಥರ ತಗೊಳ್ಳಿ ನೀವು ಪ್ರೇಕ್ಷಕರನ್ನ, ಗೌರವ ಕೊಡಿ ಪ್ರೇಕ್ಷಕರನ್ನ, ಅಭಿಮಾನಿಗಳನ್ನ ಗೌರವ ಕೊಡಿ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇ ದ್ಯಾಟ್. ಸಿನಿಮಾ ಮಾಡಿದ ಕೂಡಲೇ, ನಿರ್ದೇಶನ ಆದ ಕೂಡಲೇ, ಪಾಪ್ಯುಲರ್ ಹೀರೋ ಆದ ಕೂಡಲೇ ನಿಮ್ಮ ದರ್ಪ ತೋರಿಸುವಂಥ ಅವಶ್ಯಕತೆ ಇಲ್ಲ. ಹೌದು, ಬೇಕಿರಲಿಲ್ಲ. ಆ್ಯಂಡ್ ಎಲ್ಲ ಪ್ರೇಕ್ಷಕರನ್ನ ಆ ಥರ ಹೇಳಿದ್ದೀರ. ನಿಮ್ಮ ಮೇಲೆ ಇಷ್ಟು ಸಮಯಗಳಿಂದ ನಾವು ಏನು ಅಭಿಮಾನ ಇಟ್ಕೊಂಡಿದ್ದೇವೆ, ಅದಕ್ಕೆಲ್ಲ ನೀವು ಸುಮ್ಮನೆ ಒಂದು ಇದು ಕಲ್ಲಾಕಿಬಿಟ್ಟಿರೋ ಥರ ಮಾಡಿದಿರ, ಬೇಸರ, ಹರ್ಟ್ ಆಗುತ್ತೆ ಅದು. ಎಸ್. ಸುಧೀರ್ ಅವರು ತುಂಬ ನೇರವಾಗಿ ಮಾತಾಡ್ತಾರೆ, ನಿಷ್ಠುರ ಕಟ್ಕೊಳ್ತಾರೆ, ಸಾಕಷ್ಟು ಆಗಿದೆ ಕೂಡ. ಅಂದರೆ ಆ ಸ್ನೇಹ ಇರಲಿ ಅಥವಾ ಇನ್ನೂ ಯಾರೇ ಇರಲಿ, ತನಗನ್ಸಿದ್ದನ್ನು ನೇರವಾಗಿ ಮಾತಾಡೋಂಥವ್ರು. ಇಷ್ಟಕ್ಕೂ ಸುಧೀರ್ ಅವರು ಲೆಫ್ಟು ರೈಟು? ಯಾಕಂದರೆ ನಿಮ್ಮ ಚಿಂತನೆಗಳು, ನಿಮ್ಮ ಸಿದ್ಧಾಂತಗಳು, ನಿಮ್ಮ ಮಾತುಗಳು, ನಿಮ್ಮ ನುಡಿಗಳನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ವರ್ಗಕ್ಕೆ ಸೀಮಿತ ಅಥವಾ ಒಂದು ಸೈಡೆಡ್ ಅಂತ ಅನಿಸುತ್ತೆ ಭಾಳ ಜನಗಳಿಗೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಿಮ್ಮ ಬಗ್ಗೆ ಮಾತಾಡಿರೋದು ಉಂಟು. ಸೊ ಅದಕ್ಕಾಗಿ ನಾನು ನೇರವಾಗಿ ಕೇಳ್ತಿದ್ದೀನಿ, ಲೆಫ್ಟ್ ಆರ್ ರೈಟ್? ಸರ್, ಚಿಂತನೆಗಳು ಏನು ಗೊತ್ತಾ ಸರ್, ಅದು ನಿಮಗೆ ಸಮಾಧಾನ ಮಾಡಬೇಕು. ಮತ್ತು ಸಮಾಜದಲ್ಲಿ ಈಗ ನನಗೆ ಸಿನಿಮಾ ಮಾಡಿದಾಗ ನಾನೊಬ್ಬ ಹಿಂದೂ ಅಂತ ತಗೊಂಡ್ರೆ ನನಗೆ ಹಿಂದೂಗಳೇ ಬಂದು ಅಟ್ಯಾಕ್ ಮಾಡಿದರು. ನಾನು ಏನಂತ ಹೇಳಬೇಕು ಅವಾಗ? ನನಗೆ ಹಿಂದೂಗಳೇ ಬಂದು ಅಟ್ಯಾಕ್ ಮಾಡಿದರು. ಹಿಂದೂ ಕಥೆಗಳನ್ನು ನಾವಿತ್ತು ಈಶ್ವರ, ಕೃಷ್ಣ, ಪರಮಾತ್ಮನ ದೇವರ ಕಥೆಗಳು ಮಾಡಿದಾಗ ಇವ್ರಿಗೇನು ತೊಂದರೆ ಆಗಲ್ಲ. ಯಾಕೆ ನಮ್ಮ ಭೂತಗಳ ಬಗ್ಗೆ ತೊಂದರೆ ಮಾಡಿದಾಗ, ಈಗ ನಮ್ಮಲ್ಲಿ ಟ್ಯಾಬ್ಲೋಗಳಾಗುತ್ತೆ, ಪ್ರೊಸೆಷನಲ್ಲೇ ಟ್ಯಾಬ್ಲೋಗಳು ಬರುತ್ತೆ. ಆಗ ದುರ್ಗಾ ಮಾತೆಯನ್ನು ಟ್ಯಾಬ್ಲೋದಲ್ಲಿ ಹಾಕ್ತಾರೆ, ಮನುಷ್ಯರೇ ವೇಷ ಹಾಕಿರ್ತಾರೆ. ಅದನ್ನೇ ಯಾರು ಒಪ್ಪೋಸ್ ಮಾಡಲ್ಲ. ನನ್ನ ದೈವ ಬರಬಾರ್ದು, ನನ್ನ ಕಲ್ಲುಟ್ಟಿ ದೈವ ಟ್ಯಾಬ್ಲೋದಲ್ಲಿ ಬರಬಾರ್ದಂತೆ, ಅದು ಇವರಿಗೆ ಆಕ್ಷೇಪಣೀಯ. ಯಾಕೆ? ಇಲ್ಲಿ ಲೆಫ್ಟ್ ಟು ರೈಟ್ ಗಳಿಗಿಂತಲೂ ನಾವು ಪ್ರಶ್ನೆಗಳನ್ನು ಮಾಡಬೇಕು. ಪ್ರಶ್ನೆಗಳನ್ನು ಮಾಡುವುದು ನಮ್ಮ ಜನ್ಮ ಸಿದ್ಧ ಹಕ್ಕು. ಓಕೆ, ಅದನ್ನೊಬ್ಬನಿಗೆ ಇಂಪ್ರೆಸ್ ಆಗಬೇಕು ಅಂತ ಅಲ್ಲ. ನೀವು ಪ್ರಶ್ನೆಗಳನ್ನು ಮಾಡದೆ ಹೋದರೆ ನಾವು ಒಂಥರ ನಮ್ಮ ತನ್ನ ಕಳ್ಕೊಳ್ತೇವೆ, ಒಂಥರ ನಮ್ಮ ಮನುಷ್ಯ ಇದ್ದು ಸತ್ತಂಗೆ. ನನ್ನ ಸಿಂಪಲ್ ಪ್ರಶ್ನೆ, ಈಗ ಭೂತಕೋಲ ಮಾಡೋದು ಕಾಂತಾರಕ್ಕೆ ಭಾಳಷ್ಟು ಅಬ್ಜೆಕ್ಷನ್ಗಳು ಬಂತು, ಅದರ ಬಗ್ಗೆ ಬೇಕಾದ ಜನ ಮಾತಾಡಿದ್ದಾರೆ. ಭೂತಕೋಲ ಮಾಡಲಿ, ದೈವಗಳನ್ನು ನಾನು ತೋರಿಸೋದು ಅದು ಯಾರ ಒಬ್ಬನ ಸೊತ್ತಲ್ಲ, ಅದು ಎಲ್ರಿಗೆ ಸೇರುವಂಥದ್ದು. ಇವತ್ತು ಗಣಪತಿಯನ್ನು ನಾನು ವೇಷ ಹಾಕ್ಕೊಂಡು ಟ್ಯಾಬ್ಲೋದಲ್ಲಿ ತೋರಿಸ್ಬೋದು, ಮೆರವಣಿಗೆಯಲ್ಲಿ ತೋರಿಸ್ಬೋದು. ನನ್ನ ಕಲ್ಲುಟ್ಟಿ, ನನ್ನ ಪಂಜುರ್ಲಿಯನ್ನು ನಾನು ತೋರ್ಸೋಕೆ ನನಗೆ ಬೇಡವಾ? ತೋರಿಸ್ಬಾರ್ದ? ಆ ದೈವಗಳು ಮಾತ್ರ, ಆರ್ಯರ ದೇವರುಗಳನ್ನು ಮಾತ್ರ ನಾನು ವಿಜೃಂಭಿಸ್ಬೋದಾ? ನನ್ನ ದ್ರಾವಿಡ ದೇವರನ್ನು ನಾನು ತೋರಿಸ್ಬಾರ್ದಾ? ಕರೆಕ್ಟ್. ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡಲಿ. ಫಸ್ಟ್ ಗಣಪತಿಯನ್ನು ಟ್ಯಾಬ್ಲೋದಲ್ಲಿ ಹೋಗೋದು ನಿಲ್ಲಿಸ್ಲಿ, ಸರಸ್ವತಿ ಮಾತೆಯನ್ನು ಟ್ಯಾಬ್ಲೋದಲ್ಲಿ ಹೋಗುದು. ಅಂದರೆ ನಾಟ್ ಸ್ಟ್ಯಾಚ್ಯೂ, ವೇಷ ಹಾಕ್ಕೊಂಡು ಹೋಗ್ತಾರೆ. ಕರೆಕ್ಟ್. ಅಂದರೆ ನಮ್ಮ ಆರಾಧನೆ ಮಾಡುವಂಥ ಇದನ್ನು ನಾವು ಅದರ ಪ್ರತಿರೂಪ ನೋಡ್ತೇವೆ. ಕರೆಕ್ಟ್. ಅಲ್ಲಿ ಖುಷಿ ಇದೆ. ಇದು ಸರ್, ಇದು ಲೆಫ್ಟ್ ರೈಟಿನ ವಿಚಾರ ಅಲ್ಲ ಸರ್, ಇಲ್ಲಿ ಸಿದ್ಧಾಂತಗಳ ವಿಚಾರ ಅಲ್ಲ. ಇಲ್ಲಿ ಬರೀ ಪ್ರಶ್ನೆ ಮಾಡುವಂಥ ಹಕ್ಕು ನಾವು ಕಳ್ಕೋಬಾರ್ದು. ನಾವು ಪ್ರಶ್ನಿಸಬೇಕು, ತಪ್ಪುಗಳನ್ನು ಹೇಳಬೇಕು. ಇವು ತಪ್ಪೇ ಹೇಳಿ ನೋವಾಗ್ತದೆ ಅನ್ನುವಂಥದ್ದು ಬೇಡ. ಹೇಳ್ಬೋದು ತಪ್ಪು ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಕೋರ್ಟ್ ಇದೆ, ಅದಿದಿಲ್ಲ, ಅದು ಬೇರೆ ವಿಚಾರ. ಲೆಫ್ಟ್ ಟು ರೈಟ್ ಅನ್ನೋಕ್ಕಿಂತ ಸರಿ ತಪ್ಪು, ಸರಿನಾ ತಪ್ಪು, ಅದು ಇಂಪಾರ್ಟೆಂಟ್. ರೈಟ್ ಚಿಂತಕರಲ್ಲೂ ತಪ್ಪುಗಳಿರುತ್ತೆ, ಲೆಫ್ಟ್ ಚಿಂತಕಗಳು. ಫಾರ್ಚುನೇಟ್ ನನಗೆ ಸತ್ಯ ಸರ್ ಅಂತವರು ಅಂಥವರೆಲ್ಲ ನಮ್ಮ ಈ ಒಂದು ಇದಕ್ಕೋಸ್ಕರ ಮೋಸ್ಟ್ಲಿ ನನಗೆ ಅಲ್ಲ. ಈಗ ಸುಧೀರ್ ಅವರು ಸತ್ಯವರ ಜೊತೆಗೆ ಇದ್ದಂಥವ್ರು, ಸತ್ಯವರ ಶಿಷ್ಯ ಅಂತಲೇ ಹೆಸರಾಗಿರೋಂಥವ್ರು. ಸೊ ಎಲ್ಲೋ ಒಂದು ಕಡೆಗೆ ಸುಧೀರ್ ಅವರು ಬರೀ ಅವರ ಹಾದಿನ ಹಿಡಿತಾರೆ. ಅಂದರೆ ಇಟ್ಸ್ ಬ್ರಿಡ್ಜ್ ಮೂವಿ, ಕಲಾತ್ಮಕ ಸಿನಿಮಾಗಳು ಹೋಗ್ತಾರ ಅಥವಾ ಕಮರ್ಷಿಯಲ್ಲಾಗೂ ಮಾಡ್ತಾರ? ಪಕ್ಕಾ ಕಮರ್ಷಿಯಲ್ ಸರ್. ಈಗ ನಾನು ನಿಮಗೆ ಒಂದು ಅದೇ ಸಣ್ಣ ಒಂದು ಎಕ್ಸಾಂಪಲ್ ಕೊಡೋದು ಸರ್. ಈಗ ಮರಳಿ ಮರೆಯಾಗಿ ಬಗ್ಗೆ ನೀವು ಹೇಳಿದ್ರಿ ಸರ್, ಅದು ಮಾಡುವಾಗ ಅದನ್ನು ಎತ್ತಿಟ್ಟಿದ್ರೆ ಆ್ಯಕ್ಚುಲಿ ಲಿರಿಕ್ಸ್ ಅದು ತುಂಬ ಪೊಯಿಟಿಕ್ ಆಗುಂಟು, ಲಿರಿಕಲ್ ಇದುಂಟು, ಬೇಡ ಬೇರೆ ಹೆಸರಾಂತ ರೈಟರಿಂದ ಬರೆಸಿದ್ರು. ಆವತ್ತು ರೆಕಾರ್ಡಿಂಗ್ ಆನ್ ದ ಡೇ ಒಬ್ಬ ಇಲ್ಲೇ ನಿರ್ದೇಶಕ ಆಗೋರು, ಈಗ ನಿರ್ದೇಶಕರಾಗಿದ್ದಾರೆ, ಭಾಳ ಸಕ್ಸಸ್ ಸಿಕ್ಕಿದವರಿಗೆ, ಅವರಾಗ ಅಸೋಸಿಯೇಟ್ ಆಗಿದ್ದಾರೆ. ಅವ್ರು ಹೇಳಿದ್ರು ಇಲ್ಲ ಇದನ್ನು ತಗೊಳ್ಳೋಣ ಅಂತ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ಡೈರೆಕ್ಟರ್ಗೆ ಹೇಳಿ ಇದು ಮಾಡೋಣ. ಸೊ ಹಾಗೆ ಮರಳಿ ಮರೆಯಾಗೆ ಆಯಿತು, ಸೂಪರ್ ಹಿಟ್ ಆಯಿತು, ದೊಡ್ಡ ಮಟ್ಟದ ಇದೆ. ಮೊನ್ನೆ ಶ್ರೇಯಾ ಘೋಷಾಲ್ ರೆಕಾರ್ಡಿಂಗ್ ಟೈಮಲ್ಲಿ ಅವರಿಗೆ ಹೇಳಿದರು ಇದು ಎಲ್ಲೋ ಜಿನಿಗಿರುವ
ನಾನು ಬರೆದಿದ್ದು. ಅವಾಗ ಹೇಳಿದರು 9 ಲಿರಿಸಿಸ್ಟ್ಗಳ ಆ ಹಾಡುಗಳನ್ನ ಆಲ್ರೆಡಿ ಬರ್ದಾಗಿತ್ತಂತೆ. ಆಮೇಲೆ ಸೈಂಧವಿಂತ ಸಿಂಗರಿಂದ ಅದನ್ನು ರೆಕಾರ್ಡ್ ಮಾಡಿ ಶೂಟ್ ಕೂಡ ಆಗಿತ್ತಂತೆ. ಸುದೀಪ್ ಅವ್ರು ಮತ್ತೆ ಸ್ಕ್ರ್ಯಾಪ್ ಮಾಡಿ, ಇಲ್ಲ ನನಗೆ ಬೇರೆ ಥರ ಲಿರಿಕ್ಸ್ ಬೇಕು ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡಿ ದೆನ್ ದೇ ಕಾಲ್ಡ್ ಮೀ. ಹೇಳಿದರು ಇಟ್ಸ್ ಆಲ್ರೆಡಿ 9 ಜನ ಬರೆದಿದ್ದಾರೆ. ನಾನು ಹೇಳಿದೆ ನೀವು ನಮಗೆ ಅಗ್ನಿ ಪರೀಕ್ಷೆ ಕೊಡ್ತೀರಿ ಸರ್, ನಾನು ಅಷ್ಟು ದೊಡ್ಡ ಲಿರಿಕ್ಸ್ ಆಗಲಿಲ್ಲ, ಬರೀ 1-2 ಸಾಂಗ್ ಅಷ್ಟು ಹಿಟ್ ಆಯ್ತು. ಇಲ್ಲ ಐ ಹ್ಯಾವ್ ದ ಕಾನ್ಫಿಡೆನ್ಸ್ ಈ ರೈಟ್ ಅಂತೇಳಿ ಎಲ್ಲೋ ಜನರ ಬರೆದೆ. ಮೊನ್ನೆ ಶ್ರೇ ಅದನ್ನು ಇಷ್ಟು ವರ್ಷ ನಂತರ, ಅದು ವರ್ಷ ಬಂದ 10 ವರ್ಷ ಮೇಲೆ ಆಯಿತು, ಅವರು ಸಿಂಗ್ ಮಾಡ್ತಾಯಿದ್ರು. ಶುಡ್ ಆಲ್ ರಿಮೆಂಬರ್ ಆಲ್ ದ ಲೈನ್ಸ್, ಒಟ್ಟಿಗೆ ನಾವು ಸಿಂಗ್ ಮಾಡಿದ್ವಿ. ಸೊ ಅಂದರೆ ನಮ್ಮಲ್ಲಿರೋ ಒಳ್ಳೆ ಇದನ್ನು ನಾವು ತೋರಿಸ್ಬೇಕು. ಬ್ರಿಡ್ಜ್ ಮೂವಿ ಥರ ಅಂತ ಹೋಗಬೇಕಾಗಿಲ್ಲ, ಜನ ಆಕ್ಸೆಪ್ಟ್ ಮಾಡಬೇಕು. ನನ್ನ ಹೇಳೋದು ಸಿನಿಮಾ ಅಷ್ಟೇ. ಕಲಾತ್ಮಕವಾಗಿ ಜನ ನೋಡ್ಲಿದ್ರೆ ಏನು ಲಾಭ ಸರ್? ಬರೀ ಪ್ರಶಸ್ತಿಗಳಿಗೋಸ್ಕರ ಸಿನಿಮಾ ನೋಡಿ, ಈಗ ಅದೊಂದು ಟ್ರೆಂಡೇ ಆಗಿಬಿಟ್ಟಿದೆ. ಹೇಳೋಕೆ 2 ಸಿನಿಮಾ ಕೇಳಿದ್ರೆ 2 ಸಿನಿಮಾ, 2 ಬಂದ್ಮೇಲೆ ತಾನೇ 2 ಸಿನಿಮಾ, ಕರೆಕ್ಟ್. ಅದಕ್ಕಿಂತ 2 ಸಿನಿಮಾ ಮಾಡ್ತೀವಂತ ಅಂದರೆ ಅವಾರ್ಡ್ ಏನಾಗಿದೆ ಅಂದರೆ ಕೊಂಡ್ಕೊಳ್ಳೋ ಥರ ಆಗಿದೆ ಈಗ. ಲೈಕ್ ಯಾರು ಬೇಕಾದ್ರೆ ಯಾ ಐ ಕ್ಯಾನ್ ಗೆಟ್ ದ ಅವಾರ್ಡ್ ಅಂತ ಜನ ನೋಡಬೇಕು. ಜನ ನೋಡೋ ಸಿನಿಮಾನೇ ಅವಾರ್ಡ್. ಸಿನಿಮಾ ಅದು ಮಾಸ್ ಮೀಡಿಯಾ ತಲುಪುವಂಥ ಒಂದು ಸ್ಟ್ರಾಂಗ್ ಅದು ಮಾಧ್ಯಮ. ಅದು ಜನರಿಗೆ ರೀಚ್ ಆಗಬೇಕು. ಆ ಥರ ಸಿನಿಮಾಗಳನ್ನು ನಾವು ಮಾಡುವ. ಯಾಕಂದರೆ ಮೇ ಬಿ ನಾನಿನ್ನೂ ಅಂಥ ಮಟ್ಟದ ಸಿನಿಮಾ ಮಾಡಿಲ್ಲ, ಅದನ್ನು ಹೇಳೋಂಥ ನನಗೆ ಎಷ್ಟು ಶಕ್ತಿ ಉಂಟು ಅಥವಾ ನನಗೆ ಎಷ್ಟು ರೈಟ್ ಉಂಟು ಅಂತ ಗೊತ್ತಿಲ್ಲ. ನನ್ನ ಚಿಂತನೆ ಇದು, ಸಿನಿಮಾ ಜನರಿಗೆ ತಲುಪಬೇಕು, ಅಲ್ಲೊಂದು ಸಂದೇಶ ಕೊಟ್ಟು. ಸಿನಿಮಾದಿಂದ ಸಾಕಷ್ಟು ಇನ್ಫ್ಲುಯೆನ್ಸ್ ಆಗೋರಿದ್ದಾರೆ, ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಹೌದು, ಅಂಥದ್ದೊಂದು ಇರಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಬಳಸ್ಕೊಳ್ಬೋದು ಅಂತ ನನ್ನ ಒಂದು ಪರ್ಸನಲ್ ಇದು. ಎಸ್ ಸರ್. ಮೇಬಿ ಐ ಆಮ್ ರಾಂಗ್ ಆಲ್ಸೋ, ಐ ಡೋಂಟ್ ನೋ. ನಾನು ವಿಷಯ ಹಂಚ್ಕೊಂಡಿದ್ದು ಒಳ್ಳೇದು, ಅದು ಬಿಕಾಸ್ ಇರೋದು. ನಾನು ದೊಡ್ಡ ಸಿನಿಮಾ ಇನ್ನೂ ಮಾಡಿ ಸಕ್ಸಸ್ ಕಾಣಲಿಲ್ಲ, ಆದ್ದರಿಂದ ಆಮೇಲೆ ರೈಟರ್. ಅದು ಥಿಯೇಟ್ರ್ಗಳನ್ನು, ನಾಟಕಗಳನ್ನು ಮಾಡಿದ್ವಿ. ಸುಮಾರು 70-75 ನಾಟಕಗಳನ್ನು ಆ್ಯಕ್ಟ್ ಮಾಡಿದ್ದೇನೆ, ಡೈರೆಕ್ಟ್ ಮಾಡಿದ್ದೆ. ಸೊ ಇವತ್ತು ನಮ್ಮ ಕೊರಗಜ್ಜ ಸಿನಿಮಾದಲ್ಲಿ ಅದೆಲ್ಲ ನನಗೆ ಯೂಸ್ ಆಗಿದೆ. ನಾನು ಐ ವಾಸ್ ಎ ಮೇಕಪ್ ಡಿಸೈನರ್, ಐ ವಾಸ್ ಎ ಕಾಸ್ಟ್ಯೂಮ್ ಡಿಸೈನರ್, ಐ ವಾಸ್ ಆರ್ಟ್ ಡೈರೆಕ್ಟರ್. ಸೊ ಸುಮಾರು ಒಂದು 8 ಡಿಪಾರ್ಟ್ಮೆಂಟನ್ನು ನಾನು ಹ್ಯಾಂಡ್ಲ್ ಮಾಡಿದ್ದೇನೆ. ಆಮೇಲೆ ನನ್ನ ನಿರ್ಮಾಪಕರಿಗೆ ಅದರ ಮೇಲೆ ತುಂಬ ಅಭಿಮಾನ ಇದೆ. ಅದು ದೇವರು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿಸಿದ್ದಾರೆ ಕೂಡ. ಎಸ್. ಸೊ ಅದು ಎವ್ರಿಥಿಂಗ್ ಈಸ್ ಫ್ರಮ್ ಮೈ ಥಿಯೇಟರ್ ಬ್ಯಾಕ್ಗ್ರೌಂಡ್. ಎಸ್ ಸರ್. ಈಗ ಮುಂದಿನ ಜರ್ನಿ ಹೇಗಿರುತ್ತೆ ಅಂದರೆ ಯಾವೆಲ್ಲ ಲೈನಪ್ಪಲ್ಲಿದೆ ಸಿನಿಮಾ ಕೊರಗಜ್ಜ ನಂತರ? 2 ಸಿನಿಮಾಗಳಿದೆ ಸರ್ ಈಗ. ಒಂದಾದ ಇಂಡೋ ಅರೇಬಿಕ್, ಅದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್. ಆಮೇಲೆ ದೇವರು ಏನು ಮುಂದೆ ತರಿಸ್ಕೊಂಡು ಹೋಗ್ತಾರೆ ಹಾಗೆ ಮಾಡಬೇಕು. ನೋಡ, ಮೊನ್ನೆ ಶ್ರುತಿಯವರು ಮೇಡಮ್ ಹೇಳಿದರು, ಸರ್ ಒಂದು ಒಳ್ಳೆ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ನನಗೆ ಒಂದು ಸಿನಿಮಾ ಮಾಡಿಕೊಡಿ ಅಂತ. ಗೊತ್ತಿಲ್ಲ. ಆ್ಯಂಡ್ ಅವರೆಲ್ಲ ಅಂಥವ್ರು ಹೇಳೋಕೆ ನಂಗೆ ತುಂಬ ಖುಷಿ ಆಗ್ತದೆ. ನನ್ನ ಒಂದು ನಿರ್ದೇಶಕ ರೀತಿಯಲ್ಲಿ ಇವರೆಲ್ಲ ನನಗೆ ಮೊನ್ನೆ ಅವರಿಗೆ ಸಿನಿಮಾ ತೋರಿಸಿದ್ದೆ, ತುಂಬ ಇನ್ಫ್ಲುಯೆನ್ಸ್ ಆದರು ಆ ಪಾತ್ರ ನೋಡಿ. ಆಗ ನಾನು ವಿದ್ಯಾಧರ್ ಕೊಡಿದ್ರು ಜೊತೆಗೆ, ನನ್ನ ಎಡಿಟರ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವ್ರ ಮನೇಲಿ ನೋಡಿದ್ವಿ. ವಿದ್ಯಾಧರ್ ಏನು ಮಾತಾಡಿ ಹೋಗುವ, ಸರ್ ಒಂದು 10 ನಿಮಿಷ ಮಾತಾಡಬೇಡಿ ಸರ್, ನಾನು ಆ ಪಾತ್ರದೊಳಗಿದ್ದೇನೆ. ಇದು ಒಂಥರ ಲೈಕ್ ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಸೋ ಇನ್ವಾಲ್ವ್ಡ್ ಇದು ಸಿನಿಮಾ ನೋಡಿ. ಆ ಥರ ಮಾಡಿದ್ದಾರೆ ಕೂಡ. ಅಂಥ ಪ್ರಬುದ್ಧ ಕಲಾವಿದೆ ಅವರು. ಬೇರೆ ತಮಿಳ್ನಾಡಲ್ಲಿ ಕೂಡ ಅವರಿಗೆ ತಮಿಳ್ ಫಿಲ್ಮಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದು ಕಲ್ಕಿ ಫಿಲ್ಮ್ ಕಮಲ್ ಹಾಸನ್ ಜೊತೆ. ಕೇರಳದಲ್ಲೂ ಸಾಕಷ್ಟು ಇವರು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಗೊತ್ತಾಗ್ತದೆ ಎಲ್ಲ. ನಾನು ಕೊಚ್ಚಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆದಕ್ಕೂ ಶ್ರುತಿ ಅಂತೇಳಿ ಜಯರಾಮ್ ಜೊತೆ ಅವ್ರು ಯಾವುದೊಂದು ಸಿನಿಮಾ ಮಮ್ಮೂಟಿ ಅವ್ರ ಜೊತೆ ಕೂಡ ಭಾಳ ಹಿಟ್ ಆಗಿದಂತೆ. ಅವ್ರು ನೋಡಿ ಶ್ರುತಿಯವರು ಅಂತೇಳಿ ತುಂಬ ಇದಿದ್ದಾರೆ. ಅವರೆಲ್ಲ ಇದನ್ನು ಇಂಥವ್ರು 140-150 ಸಿನಿಮಾ ಮಾಡಿದವರು. ನಂಗೆ ಅದನ್ನು ಹೇಳಿಕೊಂದು ಹೆಮ್ಮೆ ಮತ್ತು ಒಂದು ಧನ್ಯತಾ ಭಾವ ಮತ್ತು ಒಂದು ಯಾವುದೊಂದು ಆಶೀರ್ವಾದ ಅಂತ ಅಂದ್ಕೊಳ್ತೇನೆ. ಅವ್ರು ಹೇಳೋ ಮಾತುಗಳೆಲ್ಲ ಮುಂದೆ ಆ ಮಾಡ್ತಾರ ಬಿಡ್ತಾರದು ದೇವ್ರ ಮೇಲೆ ಏನಂತ ನಾನು, ಬಿಕಾಸ್ ಎಲ್ಲ ಅವ್ರ ಮೇಲೆ ಬಿಡ್ತೇನೆ. ಇವ್ರು ಹೇಳ್ತಾರೆ ಈ ಥರ ಮಾತು. ಕರೆಕ್ಟ್. ಕೊನೆಯದಾಗಿ ಕೊರಗಜ್ಜಂ ಬಗ್ಗೆ ಏನು ಹೇಳ್ತೀರಾ ವೀಕ್ಷಕರಿಗೆ? ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನು. ಕೇರಳದ ನಮ್ಮ ಟೆಕ್ನಿಷಿಯನ್ಸ್, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. RR ಪುಷ್ಪದಂಥ ಸಿನಿಮಾಗಳಲ್ಲಿ ಮಾಡಿದವರು ಎಲ್ಲ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಾಕಷ್ಟು ಅವಾರ್ಡ್ಗಳನ್ನು ತಗೊಂಡವರೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ತುಂಬ ಇದನ್ನು ಇಷ್ಟಪಟ್ಟಿದ್ದಾರೆ. ಕೇರಳ ಫಿಲ್ಮ್ ಇವತ್ತು ಈ ಕಳೆದ 2024 ಕೇರಳದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಹಿಟ್ ಫಿಲ್ಮ್ಗಳು ಬಂತು. ಮಂಜುಮಲ್ ಬಾಯ್ಸ್ ಆಗಲಿ, ಬ್ರಹ್ಮ ಯುಗಮ್ ಆಗಲಿ, ಎಲ್ಲ 100 ಕೋಟಿ 200 ಕೋಟಿ ದಾಟಿ ಸಿನಿಮಾಗಳು. ಆವೇಶಮ್ ಆಗಲಿ, ತುಂಬ ಸೌತಲ್ಲಿ ಟಾಪಲ್ಲಿ ಇರುವಂಥದ್ದು ಕೇರಳ ಮಲಯಾಳಂ ಇಂಡಸ್ಟ್ರಿ. 1000 ಕೋಟಿ ಬಿಸ್ನೆಸ್ ಮಾಡೋದು. ಆ ಟೆಕ್ನಿಷಿಯನ್ಸ್ಗಳು ಸಿನಿಮಾದ ಬಂದ ತುಂಬ ಇದರಲ್ಲಿದ್ದಾರೆ. ನನ್ನ ಎಡಿಟರ್ ಜಿತು ಜೋಶ್ ಅಂತ ಅವ್ರು ಹೇಳ್ತಾರೆ, ಐ ಡೋಂಟ್ ಡೂ ಫಿಲ್ಮ್ ಟಿಲ್ ಇಟ್ ರಿಲೀಸಸ್ ಅಂತ. ಅವರು ಇದು ರಿಲೀಸ್ ಆಗೋ ತನಕ ಯಾವುದೇ ಪ್ರಾಜೆಕ್ಟ್ ತಗೊಂಡು ಅಷ್ಟು ಇಲ್ಲಿದ್ದಾರೆ. ಮತ್ತು ನಾನು ಹೇಳೋ ಯಾರು ಸರ್ ಜನಕ್ಕೆ
ಅದು ಇದುವರೆಗೂ ನಿಮ್ಮ ಕೈಲೇ ಇದೆ, ಬಿಟ್ಟಾಗ ಪ್ರೇಕ್ಷಕರ ಕೈ. ಪ್ರೇಕ್ಷಕರು ಅದನ್ನು ಇಷ್ಟಪಡೋ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇನೆ. ಒಂದು ಕೊರಗಜ್ಜನ ಬಗ್ಗೆ ಒಂದು ವಿಚಾರಗಳು ನಮಗೆ ಎಷ್ಟು ನನಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲಿಕ್ಕೆ ಸಾಧ್ಯ ಅದನ್ನು ಗ್ಯಾದರ್ ಮಾಡಿ ನಾನು ನೀವು ಹೇಳಿದ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದೇನೆ. ಇನ್ನು ಲತಾಜಿ ಹೇಳೋದಾರ ಕೌನ್ಸಾ ಫಿಲ್ಮ್ ಗಾನ ಹಿಟ್ ಹೋತಾ ಹೈ ಕೌನ್ಸಾ ನಮಗೂ ಮಾಲೂಮ್ ನೇ ಹಮ್ ತೋ ಹಮಾರಾ ಕಾಮ್ ಕರ್ತೆ ಹಮ್ ಗಾಕೆ ಆತೆ. ಅದೇ ಥರ ನಾನು ಮಾಡಿ ನಾನು ಆಚೆ ಬರ್ತೇನೆ. ಅದನ್ನು ತಗೊಂಡೋಗೋರು ಪ್ರೇಕ್ಷಕ ಪ್ರಭುಗಳು, ಅವರ ಪ್ರೀತಿ, ಅವರ ಒಂದು ಏನು ಅವರ ಸಿನಿಮಾದೊಟ್ಟಿಗೆ ನನ್ನ ಸಿನಿಮಾದೊಟ್ಟಿಗೆ ಅವರ ಒಂದು ಸಂಬಂಧ ಇನ್ನು ಅದನ್ನು ಮುಂದೆ ತಗೊಂಡೋಗಿ ಅಷ್ಟೇ ಹೇಳ್ಬೋದು ಸರ್. ಎಸ್ ಸರ್. ಇಷ್ಟೊತ್ತು ಸುಧೀರ್ ಅತ್ತ ಅವರು ತಮ್ಮ ಸಿನಿಮಾ ಕೊರಗಜ್ಜ ಸಿನಿಮಾ ಮೂಲಕ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಆ ಸಿನಿಮಾ ಹುಟ್ಟು ಹೇಗಾಯಿತು, ಅದು ಈಗ ಯಾವ ಪೊಸಿಷನಲ್ಲಿದೆ, ಯಾವಾಗ ಬರುತ್ತೆ, ಅದರಲ್ಲಿ ನಡೆದಂಥ ಘಟನೆಗಳೇನು, ಪವಾಡಗಳೇನು ಎಲ್ಲವನ್ನು ಮಾತಾಡಿದರು. ಅಂದರೆ ಅವರ ಸಿದ್ಧಾಂತಗಳ ಬಗ್ಗೆನೂ ಮಾತಾಡಿದರು. ಅವರು ಲೆಫ್ಟೋ ರೈಟೋ ಅಂತ. ಲೆಫ್ಟು ರೈಟು ಅನ್ನೋದಕ್ಕಿಂತ ಸರಿ ತಪ್ಪುಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದು ತುಂಬ ಒಳ್ಳೆಯ ಪದ. ಅದೇನೇ ಇರಲಿ, ಕನ್ನಡದಲ್ಲಿ ಕೊರಗಜ್ಜ ಒಂದು ಒಳ್ಳೆಯ ಸಿನಿಮಾ ಆಗಿ ಮೂಡಿ ಬರ್ತಾ ಇದೆ. ಬಿಗ್ ಬಜೆಟ್ ಅನ್ನೋದಕ್ಕಿಂತ ಒಂದು ಎಲ್ಲರೂ ಕೂಡ ಕೂತು ನೋಡುವಂಥ ಮತ್ತೊಂದು ಪ್ಯಾನ್ ಇಂಡಿಯಾ ಲೆವೆಲ್ನ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಒಂದು ಪವಾಡ ಪುರುಷನ ಒಂದು ಏನು ಇತಿಹಾಸ ಇದೆಯಲ್ಲ, ಇತಿಹಾಸನ ಬೇರೆ ರೀತಿನ ಹೇಳಲಿಕ್ಕೆ ಹೊರಟಿರುವಂಥ ಸಿನಿಮಾ ಇದು. ಸೊ ಇಷ್ಟರಲ್ಲೇ ಇದು ನಿಮ್ಮ ಮುಂದೆ ಬರುತ್ತೆ ಸರ್. ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಭಾಳಷ್ಟು ಮಾತಾಡಿದ್ರಿ. ನಿಮ್ಮ ಜಾಸ್ತಿ ಮಾತಾಡಿದ್ನಾ? ಇಲ್ಲ, ಭಾಳಷ್ಟು ಮಾತಾಡಿದ್ರಿ. ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ಸೊ ನಿಮ್ಮ ಮುಂದಿನ ಹಾದಿ ಕೂಡ ಚೆನ್ನಾಗಿರಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.